ಲೀಸ್ ಅಗ್ರಿಮೆಂಟ್ ರೆಡಿ ಆಯ್ತು. ಲೀಸ್ ಅಗ್ರಿಮೆಂಟ್ ಆಯ್ತಲ್ವಾ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಿದೆ. ಎವ್ರಿ ಡೇ ಸೇಮ್ ಲುಕ್ ಬೇಡ, ಡಿಫ್ರೆಂಟ್ ಆಗಿರ್ಬೇಕಲ್ವಾ? ಅದಕ್ಕೆ ನನ್ ಸ್ಪೆಕ್ಸ್ ಹಾಕೊಬಿಟ್ಟಿದ್ದೀರಾ. ನೀವೇ ಕೊಡ್ಸಿದಲ್ವಾ ನನಗೆ. ಸಾಸ್ ನಾವು ಜಾಸ್ತಿ ಹಾಕೋತೀವಿ ಅನ್ಬಿಟ್ಟು ಅವ್ರು ಕೇಳಕ್ಕೂ ಮುಂಚೆನೆ ಕೊಟ್ಬಿಡ್ತಾರೆ. 20 ಲಕ್ಷ ಕೊಟ್ಟು ನೀವು ಲೀಸ್ ಮನೆಗೆ ಹೋಗೋದಕ್ಕಿಂತ ಒಂದು ಸ್ವಂತ ಮನೆಗೆ ಹೋಗ್ಬೋದು ಅಂತ. ಇದು ನಾನೇ ತೋರಿಸಿದ್ದು, ಸನುಮ ಈ ತರ ಎಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಇದು ಅಂಬ್ರೆಲ್ಲಾ ತರ, ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಸೈಡ್ ಕಟ್ಟಿಲ್ಲ. ಒಂದು ಆ 20 ಲಕ್ಷದಲ್ಲಿ ಹೊಸ ಮನೆ ಮಾಡೋದು ಒಂದೇನೆ, ಮತ್ತೆ ಬ್ಯಾಂಗ್ಳೂರಲ್ಲಿ ಲೀಸಿಗೆ ಹೋಗೋದು ಒಂದೇನೆ. ಎಲ್ಲರಿಗೂ ನಮ್ ಕಡೆಯಿಂದ ಹೇಳೋದು ಒಂದೇ ಸಜೆಷನ್, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ, ಎಂಜಾಯ್ ಮಾಡಿ, ಬೇಡ ಅಂತ ಹೇಳಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ಗಿಂತ ಜಾಸ್ತಿ ಕಲೆಕ್ಷನ್ ಇಲ್ಲಿದೆ ಅಂತ ನಂಗೆ ಅನಿಸ್ತು. ಇವತ್ತಿನ ದಿನ ನಾವು 17,000 ಖರ್ಚು ಮಾಡಿದೀವಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನೆಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಎಲ್ರಿಗೂ ಡೈಲಿ ವ್ಲಾಗಿಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ಡೇ ತುಂಬ ಸ್ಪೆಷಲ್. ಯಾಕಪ್ಪ ಅಂತಂದರೆ ಹೊಸ ಮನೆಗೆ ಅಗ್ರಿಮೆಂಟ್ ಮಾಡ್ಸೋಕೆ ಹೋಗ್ತಿದ್ದೀವಿ ಇವತ್ತು. ಮುನ್ನು ಇನ್ನೂ ಎದ್ದಿಲ್ಲ, ನಾನು ಇವಾಗ ಎದ್ದು ಫ್ರೆಶ್ ಕುಡಿತಾ ಇದ್ದೆ. ಸೊ ಡೈಲಿ ವ್ಲಾಗ್ ನಾನೇ ಸ್ಟಾರ್ಟ್ ಮಾಡಿದೆ ಇವತ್ತು. ಅಪ್ಪ ಗುಡ್ ಮಾರ್ನಿಂಗ್. ಯಾಕೆ ಮಾತ್ರೆ ತಗೊಂಡಿದ್ದೀರಾ? ಹಲ್ನೋವಾ? ನೋಡಿ ಎಷ್ಟು ಟ್ಯಾಬ್ಲೆಟ್ಸ್ ಇದೆ ಅಂತ. ಟ್ಯಾಬ್ಲೆಟ್ಸ್ ತರಿಸಿ, ಎಷ್ಟು ಟ್ಯಾಬ್ಲೆಟ್ಸ್ ಇದೆ ಅಪ್ಪನಿಗೆ ಹಲ್ನೋವು. ಇವಾಗ ಹೇಗಿದ್ದೀರಾ? ಮಾತಾಡಿ. ಹಲ್ನೋವು ಮಾತಾಡೋಕ್ಕಾಗಲ್ವಾ? ಟಿಫಿನ್ ತಿಂದಾಯ್ತಲ್ವಾ? ಕ್ಯಾಮ್ರಾದ ಮುಂದೆ ಮಾತಾಡಲ್ಲ ಅಪ್ಪ, ಕಮ್ಮಿ. ಅಪ್ಪ ಕೆಲ್ಸಕ್ಕೆ ಹೊರಟ್ರಿ ಇವಾಗ. ಸರಿ ಅಪ್ಪ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬನ್ನಿ, ಆಮೇಲೆ ಬನ್ನಿ, ಬೇಗ ಬನ್ನಿ ಸಂಜೆ. ಏನಪ್ಪ ಇವಾಗ ತಾನೇ ಬರ್ಲ ಸಣ್ಣ ಅಂದ್ರು, ಕ್ಯಾಮ್ರಾದ ಮುಂದೆ ಮಾತಾಡ್ತಾನಿಲ್ಲ. ಬಾಯ್ ಅಪ್ಪ, ಹುಷಾರು ಆಯ್ತಾ? ಬಾಯ್ ಅನ್ನಿ. ಹಾ ಸರಿ. ಹಾಯ್ ಮಮ್ಮಿ, ಗುಡ್ ಮಾರ್ನಿಂಗ್. ಇದು ವಾಕಿಂಗ್ ಹೋಗಿದ್ರಾ? ಹೌದಾ, ಎಷ್ಟು ಗಂಟೆಗೆ ಹೋಗಿದ್ರಿ? 5:30 6:30. ಅದಕ್ಕೆ ಇವಾಗ ಫುಲ್ ಸ್ಲಿಮ್ ಆಗಿರೋದು. ಫ್ರೆಶ್ ಶೇಕ್ ಇದು ಒಂದು ಎಫೆಕ್ಟ್, ಇನ್ನೊಂದು ವಾಕಿಂಗ್ ಎಫೆಕ್ಟ್ ಸೇರಿ ನೋಡಿ ಫುಲ್ ಸಣ್ಣ ಹೋಗಿದ್ದಾರೆ ಮಮ್ಮಿ. ಕೊಡಿ. ಮಾಡ್ತೀನಿ ಈಗಲೇ. ಇವತ್ತೊಂದು ವಿಡಿಯೋ ಹಾಕಿದೀನಿ ನೋಡು, ಸೇಮ್ ವಾಚ್. ಹೌದಾ, ಹಾಕಿದೀರಾ? ನೋಡು ಇವಾಗ ವಿಡಿಯೋ, ಅದಕ್ಕೆ ಅಂತಾನೆ ನೀನ್ ನೋಡ್ಲಿ ಅಂತಾನೆ ವಿಡಿಯೋ ಹಾಕಿದೀರಾ? ವಾಚ್ ಹಾಳು ಮಾಡ್ಕೊಂಡಿದ್ದಾನಲ್ಲ ಅವನು. ಹೌದಾ, ನೋಡ್ತೀನಿ ಮಮ್ಮಿ ಈಗಲೇ. ಸೇಮ್ ಹಂಗೆ ಆಯ್ತಾ? ಆದ್ರೆ ಮಮ್ಮಿ ಇದಕ್ಕೆ ಎಷ್ಟು ಹೇಳಿ? ಅದೇ ಹೇಳ್ದಾರ 7,000. 7,000. ಏನಕ್ಕೆ ಅಷ್ಟೊಂದು ಅಮೌಂಟ್? ಪಾಪ ಅವ್ರು ಒಂದ್ಸರಿ ಹಾಕೊಂಡಿಲ್ಲ ಮಮ್ಮಿ. ಎಲ್ಲೆಲ್ಲ ಬಿಸಾಕ್ತಾನ ಅವನು. ಬಟ್ ಏನ್ ಗೊತ್ತಾ, ನೈಟ್ ಮಲ್ಕೋಬೇಕಾದ್ರೂ ಹಚ್ಬೇಕು. ನಾನು ಹೇಳಿ ಮುನು ತೆಗಿರಿ ಮುನು, ಹಂಗೆ ಅದೇ ಅದ್ ಅಭ್ಯಾಸ ಇಲ್ಲ, ತೆಗ್ದಿಕ್ಕಿ ಹಾಕೊಂಡೇ ಮಲ್ಕೋತಾರೆ. ಕೆಲವ್ರು ಬಂದ್ ನೈಟ್ ಒಂದ್ ಡ್ರೆಸ್, ಡೇ ಒಂದ್ ಡ್ರೆಸ್ ಹಾಕೋತಾರಲ್ಲ, ಆ ತರ ಚೇಂಜ್ ಮಾಡಿಸಲ್ಲ. ಯಾವ ಡ್ರೆಸ್ ಹಾಕೊಡ್ತು ಅದ್ರಲ್ಲಿ ಗಬ್ಬು ತರ ಮಲ್ಕೋತಾರೆ. ಅವನು ಅಷ್ಟೇ ಹಂಗೆ ಮಲ್ಕೊಂಡಿದ್ದಾರೆ ಮಮ್ಮಿ. ನೈಟ್ ಚುಚ್ತಾ ಇರುತ್ತೆ ಅವಾಗ. ಹೌದು, ಮುನ್ನು ಇನ್ನ ಎದ್ದಿಲ್ಲ. ಎದ್ದೇಳೋ ಅಷ್ಟರಲ್ಲಿ ಈ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ದೆ. ಇದನ್ನ ಇವಾಗೆಲ್ಲ ವಾರ್ಡ್ರೋಬಲ್ಲಿ ಸೆಟ್ ಮಾಡಿ ಇಡಬೇಕು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಗೈಸ್, ಮುನ್ನು ಎದ್ದೇಳೋ ಅಷ್ಟರಲ್ಲಿ. ಇಲ್ಲಾಂದ್ರೆ ಅವ್ರು ಎದ್ದರೆ ನನಗೆ ಮನಸ್ಸೇ ಬರಲ್ಲ ಕ್ಲೀನ್ ಮಾಡೋಕ್ಕೆ. ಅಂದರೆ ಅವ್ರ ಜೊತೆ ಮಾತಾಡ್ಕೊಂಡೇ ಇರ್ತೀನಲ್ವಾ, ಅದಕ್ಕೆ ಅವ್ರು ಎದ್ದೇಳೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಡ್ತೀನಿ. ನೋಡಿ ಗೈಸ್, ಮಮ್ಮಿ ಕೆಲಸಕ್ಕೆ ಹೊರಟರು ಇವಾಗ ತಾನೇ. ಇಷ್ಟೊತ್ತಾದರೂ ಮುನ್ನು ಎದ್ದೇ ಇಲ್ಲ. ಫಸ್ಟ್ ಟೈಮ್ ಇಷ್ಟೊತ್ತು ಮಲ್ಕೊಂಡಿದ್ದಾರೆ. ಟೈಮ್ ನೋಡಿ 9 o'clock ಆಗ್ತಾ ಬಂತು. ಇರಿ ಅವರಿಗೆ ಅಫ್ರೆಶ್ ತೊಗೊಂಡೋಗೋಣ. ನೋಡಿ ಬಿಸಿ ಬಿಸಿ ಅಫ್ರೆಶ್ ರೆಡಿ ಮಾಡಿದ್ದೀನಿ. ನೋಡಿ ಇನ್ನೂ ಮಲ್ಕೊಂಡೇ ಇದ್ದಾರೆ. ಓಯ್ ಮನು, ಹಂಗಾರಿ ಹಂಗಾರ ಟೈಮ್ ಎಷ್ಟು ಗೊತ್ತಮ್ಮ? 9. ಅಮ್ಮ ಹೋದ್ರು ಕೆಲ್ಸಕ್ಕೆ. ಯಾಕೆ ಇನ್ನ ಇದ್ದಿಲ್ಲ? ನೋಡಿ ಗೈಸ್, ಇನ್ನ ಮಲ್ಕೊಂಡೇ ನಿದ್ದೆ ಬರ್ತೈತಾ? ನೋಡಿ ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಂತಾರೆ. ಅದೇಳಿ ಅಫ್ರೆಶ್ ತಂದಿದ್ದೀನಿ. ಹೊಟ್ಟೋದ್ರು. ಸಾಕ್ಮಾ, ಅಫ್ರೆಶ್ ತಂದಿದ್ದೀನಿ ಬಿಸಿ ಬಿಸಿ, ಕುಡೀರಿ ಸರಿನಾ? ಚೆನ್ನಾಗಿ ನಿದ್ದೆ ಬಂತಾ? ಹೌದಾ? ಫೈನಲಿ ನನ್ನ ಯಜಮಾನ್ರು ಎದ್ರು. ಯಜಮಾನ ಯಜಮಾನ ನಿಮಗಿಂತಲೂ ಸಿರಿಯೇನಾ? ಮುನೋ, ಇವಾಗ ಎಲ್ರಿ ಗುಡ್ ಮಾರ್ನಿಂಗ್ ಹೇಳಿ. ಹೌದಾ? ಇದು ಬಿಸಿ ಬಿಸಿ ಕುಡೀರಿ ಆಯ್ತಾ? ನೋಡ. ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರಿಗೂ. ಇನ್ನು ಅಲ್ಲುಜ್ಜಿಲ್ಲ, ಮುಖ ತೊಳ್ದಿಲ್ಲ. ಇವ್ರು ಬೇರೆ ಕ್ಯಾಮ್ರಾ ಬಂದು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾರೆ. ಏನಿಲ್ಲ, ನೀವ್ ಹೆಂಗಿದ್ರು ಕ್ಯೂಟೇ ಬಿಡಿ ಆಯ್ತಾ?
ನಿಮಗೆ ನಾನು ಕ್ಯೂಟ್ ಹಂಗಂತ ಎಲ್ಲರಿಗೂ ಕ್ಯೂಟ್ ಆಗಿರೋಕ್ಕಾಗುತ್ತಾ? ಎಲ್ರಿ ಕ್ಯೂಟ್ ಇಲ್ಲದಿದ್ರೆ ಪರವಾಗಿಲ್ಲ, ನಂಗೆ ಕ್ಯೂಟ್ ಇದ್ರೆ ಸಾಕು. ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಆಗ ಬೆಳಿಗ್ಗೆ ಎದ್ದು ಬೇಗ. ಯಾವ ವಿಡಿಯೋಸು? ಅದೇ ಕಂಡಿಲ್ಲ ಯಾರು, ಅದು ಎಡಿಟ್ ಮಾಡ್ತಾ ಇದ್ದೆ ನಾನು. ಅಷ್ಟರಲ್ಲಿ ಯೂಟ್ಯೂಬಲ್ಲಿ ಬೇರೆ ಸಾಂಗ್ ಸರ್ಚ್ ಮಾಡಿದಾಗ ನಿಮ್ದು ಬಂತು, ಅದಕ್ಕೆ ನೋಡ್ತಾ ಇದ್ದೆ. ಕ್ಯೂಟ್ ಆಗಿತ್ತು, ಸಖತ್ತಾಗಿತ್ತು, ಇಷ್ಟ ಆಯ್ತು. ನಿಮ್ಮೆಲ್ಲ ಪ್ರೀತಿ ಇನ್ನ ಜಾಸ್ತಿ ಆಯ್ತು. ಇವತ್ತು ಹೊಸ ಮನೆದ ಅಗ್ರಿಮೆಂಟ್ ಮಾಡ್ಸಕ್ ಹೋಗ್ಬೇಕು. ಅದು ಹೇಳ್ದೆ ಆಲ್ರೆಡಿ ಇವರಿಗೂ. ಅಂದ್ರೆ ಏನ್ ಗೊತ್ತಾ, ಫಸ್ಟ್ ಇವಾಗ ಕಂಟೆಂಟ್ ವಿಡಿಯೋಸ್ ಮಾಡೋಣ. ಕಂಟೆಂಟ್ ವಿಡಿಯೋ ಮಾಡಿ ಅಗ್ರಿಮೆಂಟ್ ಮಾಡ್ಸೋಕೆ ಹೋಗೋಣ ಡೈರೆಕ್ಟು, ಆಯ್ತಾ? ಅಲ್ಲಿಂದ ಮಧ್ಯಾಹ್ನ ನಂತರ ಇವತ್ತು ಜಯನಗರ ಹೋಗೋಣ, ಆಯ್ತಾ? ಯಾಕಂದ್ರೆ ನಿಮ್ಗೂ ಏನು ಡ್ರೆಸ್ಸೇ ತೆಗ್ದಿಲ್ಲ, ನಿಮ್ಗೆ ಅಲ್ಲಿ ಸಿಗುತ್ತೆ ಕಲೆಕ್ಷನ್ಸು. ಎಷ್ಟಾದ್ರೂ ಪರವಾಗಿಲ್ಲ, ಚೆನ್ನಾಗಿರೋದು ಬ್ರ್ಯಾಂಡೆಡ್ ತಗೊಳ್ಳಿ ನೀವು, ಆಯ್ತಾ? ನಾನು ರವೆ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡಿದ್ರೆ ಎದೊಳ್ತಾನೆ ಇಲ್ಲ, ನೋಡಿ ಇಲ್ಲಿ ಹಿಂಗಾಗ್ತಿದೆ, ಕಟ್ 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 ಆಗ್ತಿದೆ, ಯಾಕೆ ಗೊತ್ತಿಲ್ಲ. ಅದಕ್ಕೆ ಮಾಲಕ್ಕನಿಗೆ ಕಾಲ್ ಮಾಡಿ ಸೊಲ್ಯೂಷನ್ ಕೇಳ್ತಾ ಇದ್ದೆ ಇಷ್ಟೊತ್ತು. ದೋಸೆ ಹಾಕ್ಬೇಕಾದ್ರೆ ಪರ್ಫೆಕ್ಟ್ ಆಗೇ ಇರುತ್ತೆ, ಎದೊಳ್ಬೇಕಾದ್ರೆ ಎದೊಳೋದೇ ಇಲ್ಲ. ಯಪ್ಪ, ಯಾವ್ಯಾವ ಶೇಪ್ ನೋಡಿ ಹೆಂಗೋ ಎದೊಳ್ತಿದೆ, ಶೇಪ್ಲೆಸ್ಸು. ಇವಾಗ ನೋಡಿ ಎಷ್ಟು ಚೆನ್ನಾಗೈತೆ, ಇಲ್ಲಿ ಬಂದಾಗ ನೋಡಿ ಅರ್ಧಂಬರ್ಧ ಮೂನ್ ಶೇಪು, ಸ್ಟಾರ್ ಶೇಪು, ಹಾರ್ಟ್ ಶೇಪು, ಹರಿದೋಗಿರೋ ಶೇಪು, ಏನೇನೋ ಬರ್ತಿದೆ. ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ರು ಮೂನು ಶೇಪ್ಲೆಸ್ ದೋಸೆ. ಪರವಾಗಿಲ್ಲ, ಹೆಂಗಿದ್ರು ಪರವಾಗಿಲ್ಲ, ಇಬ್ರು ಒಂದೇ ಪ್ಲೇಟ್ ಹಾಕೊಂಡು ತಿನ್ನೋಣ. ಆಯ್ತು, ಹರಿದೋಗಿರೋದೇ ಹರ್ದೇ ತಾನೇ ಹೊಟ್ಟೆಗೆ ಹಾಕೊಳ್ಳೋದು. ಮೂನ್ ಶೇಪ್ ಬಂದಿದ್ಯಲ್ವಾ, ನಾನು ಮೂನ್ ಅಲ್ವಾ, ಪರವಾಗಿಲ್ಲ. ಮೂನ್ ಶೇಪು, ಕೆಲವೊಂದು ಹರಿದೋಗಿರೋ ಶೇಪು, ಕೆಲವೊಂದು ಏನೇನೋ ಶೇಪು ಬಂದಿತ್ತೆ. ಪರವಾಗಿಲ್ಲಮ್ಮ, ತಗೊಂಬನ್ನಿ ತಿನ್ನೋಣ. ಆಯ್ತು, ಬಿಸಿ ಬಿಸಿ. ಹಂಗಾಗುತ್ತೆ, ಇಲ್ಲ, ನಾನು ಮಾಲಿನಿ ಅಕ್ಕ ಹತ್ರ ಕಾಲ್ ಮಾಡಿ ಕೇಳ್ದೆ, ಅಕ್ಕ ದೋಸೆ ಎದ್ದೊಳ್ತಿಲ್ಲ ಯಾಕೆ ಅಂತ. ಏನಂದ್ರು? ಸ್ಟಾರ್ಟಿಂಗ್ ಹಂಗೆ, ಆಮೇಲೆ ಬರುತ್ತೆ ಅಂದ್ರ? ಹೌದು, ಎಣ್ಣೆ ಹಾಕ್ಬೇಕು ಸ್ಟಾರ್ಟಿಂಗ್ ಒಂದ್ಸರಿ, ಆಮೇಲೆ ಹಾಕ್ಬಾರ್ದು. ಅದು ಚೆನ್ನಾಗೇ ಮಾಡಿದ್ದೆ. ನಾನೇನ್ ಗೊತ್ತಾ, ಸ್ವಲ್ಪ ಅವಾಗ್ಲೇ ನೆನ್ಸೋಕೆ ಇಡ್ಬೇಕಿತ್ತು, ಅದಕ್ಕೆ ಅನ್ಸುತ್ತೆ. ಗೈಸ್, ನಾನಿವಾಗ ಇಲ್ಲಿ ಅಡುಗೆ ಕೊನೆಯಲ್ಲಿ ಸಾಂಗ್ ಹೇಳ್ತೀನಿ ನೋಡಿ, ಮುನ್ನು ಕೂಡ ಜಾಯ್ನ್ ಆಗ್ತಾರೆ. ಯಾವಾಗಲೂ ಅಷ್ಟೇ, ನಾನು ಯಾವಾಗ ಹಾಡ್ತೀನಿ ಅವರು ಕೂಡ ಜಾಯ್ನ್ ಆಗ್ತಾರೆ. ಇವರು ಯಾವ ಸಾಂಗ್ ಹಾಡಲಿ? ಹಾಂ, ನೀನು ದೂರ ನಾನು ದೂರ ಆದರೂ ಇಲ್ಲಿ ಈ ಕ್ಷಣದಲ್ಲಿ ತಿರುಗುವ ಭೂಮಿಯಲ್ಲಿ ನಾನೆಲ್ಲೇ ಇರುವೆ ನಲ್ಲೇ. ಯಾಕೆ ನಾನು ಆಡಿದ್ರೆ ಯಾವಾಗ್ಲೂ ಜಾಯ್ನ್ ಆಯ್ತೀರಾ? ಹಂಗೆ ಮನೇಲಿದ್ರೆ ಹಂಗೇನಾ? ಮತ್ತೆ ಬಾತ್ರೂಮ್ ಅಲ್ಲೂ ನಾನು ಆಡ್ತಿದ್ರೆ ಮತ್ತೆ ಜಾಯ್ನ್ ಆಯ್ತೀರಾ? ಯಾಕೆ? ಕರೆಕ್ಟ್ ಅಲ್ಲ, ನಂಗೆ ಗೊತ್ತಿತ್ತು ನೀವು ಜಾಯ್ನ್ ಆಗೇ ಆಗ್ತೀರಾ ಅಂತ, ಅದಕ್ಕೆ ಇವ್ರ ಹತ್ರ ಮುಂಚೆ ಇನ್ಫಾರ್ಮ್ ಮಾಡಿದ್ದೆ. ಏನೋ ತಿರುಗುವ ಹಾಡಿ. ಇವಾಗ ನೀವ್ ಹೇಳಿ, ಎಲ್ಲಾರು ಆತರ ಮನೇಲಿ ಯಾರಾದ್ರೂ ಒಬ್ರು ಸಾಂಗ್ ಸ್ಟಾರ್ಟ್ ಮಾಡಿದ್ರೆ ಹಾಡೇ ಆಡ್ತಾರಲ್ವಾ ಎಲ್ಲಾರು. ಇವಾಗ ಹಾಡಿ. ತಿರುಗುವ ಭೂಮಿಯಲ್ಲಿ. ನಾನು ಆಡ್ತಿಲ್ಲ ಅಲ್ವಾ? ಅಲ್ಲಲ್ಲ, ನೀವ್ ಆಡಿದ್ರೆ ನಾನು ಹಂಗೆ ಸ್ಟಾರ್ಟ್ ಮಾಡ್ತೀನಿ, ಅದು ಹಂಗೆ ಅಲ್ಲ. ಹೌದಾ? ಸೂಪರ್. ಯಾರಾದ್ರೂ ಒಂದ್ ಲೈನ್ ಎತ್ಕೊಟ್ರೆ ಅದನ್ನ ಎಂಡ್ ಮಾಡೋಣ ನಾನು. ನೋಡಿಲ್ಲ, ಆಟ ಆಡ್ಕೊಂಡಿದ್ದಾರೆ. ಅಲ್ಲಿಂದ ಸಾಂಗ್ ಬೇರೆ ಇವ್ರದ್ದು, ತಿರುಗು ಅಂತೆ. ನೋಡಿ, ಫೈನಲಿ ನಮ್ ಸಣ್ಣವರು ರವೆ ರೊಟ್ಟಿ ಮಾಡ್ಕೊಂಡ್ ಬಂದ್ರು. ಅಮ್ಮನ ಜೊತೆ ಮಾತಾಡ್ತಾ ಇದಾರೆ. ಅಮ್ಮ, ಇಲ್ಲಿ ಬ್ಲಾಗಿಗೆ ಹಾಯ್ ಹೇಳಿ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಹಾಯ್, ಗುಡ್ ಮಾರ್ನಿಂಗ್. ನೋಡಿ, ಅಮ್ಮ ಮಾತಾಡ್ತಾ ಇದಾರೆ, ನಮ್ ಸಣ್ಣವರು ರವೆ ರೊಟ್ಟಿ ತಿಂತಾ ಇದಾರೆ. ಹೌದು, ಇದು ಉಪ್ಪಿನಕಾಯಿ ಜೊತೆ ಉಪ್ಪಿನಕಾಯಿ ತುಪ್ಪ ಹಾಕಿ ತಿಂದ್ರೆ ಚಂದ. ಸರಿ, ಮುಳುಗು ತಿನ್ನಿಸ್ತಾ ಇದ್ದೇನೆ. ಚೆನ್ನಾಗಿ ಮಾಡಿದೀರಾ, ಸಗದಾಗಿದೆ ಟೇಸ್ಟ್. ಹೌದಾ? ಅಲ್ಲ, ಶೇಪ್ ಯಾವ್ದು ಇದ್ರೂ ಪರವಾಗಿಲ್ಲ, ತಿನ್ನೋಕೆ ಟೇಸ್ಟ್ ಆಗಿದ್ರೆ ಸಾಕು ತಾನೇ ಮುನು? ಹೌದು, ನಿಜ. ಚೆನ್ನಾಗಿ ತಿನ್ನಿ, ಆಯ್ತಾ? ಅಮ್ಮನ ಜೊತೆ ಮಾತಾಡಿ. ಸರಿ. ಎಲ್ಲರೂ ಹೇಗಿದ್ದೀರಾ? ಎಲ್ರನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದೀನಿ. ಅಮ್ಮ ಯಾವಾಗ್ಲೂ ಕಾಲ್ ಮಾಡ್ದಾಗ ಹೇಳ್ತಿರ್ತಾರೆ, ಯಾವಾಗ ಬರ್ತೀರಾ ಅಂತ. ಅಮ್ಮನು ಕಾಯ್ತಾ ಇದಾರೆ. ಮಳೆಗಾಲ ಆಯ್ತು, ನಾವ್ ಇನ್ನೂ ಹೋಗೇ ಇಲ್ಲ ಊರಿಗೆ. ಆಸೆ ಆಗ್ತದಲ್ಲ ಹೋಗ್ಲಿಕ್ಕೆ. ಇವಾಗ ವೆದರ್ ಸಕ್ಕತ್ತಾಗಿರುತ್ತೆ. ಆದಷ್ಟು ಬೇಗ ಬರ್ತೀವಿ ಅಮ್ಮ. ಹಲೋ, ಆದಷ್ಟು ಬೇಗ ಬರ್ತೀವಿ ಅಂತ. ಇಷ್ಟ ಮಾಡಿ ನಿಮ್ ಕೆಲಸ ಮಾಡ್ಕೊಂಡು ನೀವು ಯಾವ ಬೇಕಾದ್ರೂ ಬನ್ನಿ, ಪರವಾಗಿಲ್ಲ, ಆಯ್ತಾ? ಆಯ್ತಾಯ್ತು, ಆದಷ್ಟು ಬೇಗನೆ ಬರ್ತೀವಿ. ನಮಗೂ ಬರೋದು ಕಾಯ್ತಾ ಇದೀವಿ. ಹೌದು. ಸರಿನಾ ಅಮ್ಮ? ಸರಿ. ಅಮ್ಮನಿಗಾದ್ರೂ ಬೇಜಾರಿದೆ, ಇನ್ನೂ ಬಂದಿಲ್ಲ ಅಂತ. ಕೋಪ ಇದೆ ನಮ್ಮ ಮೇಲೆ. ಕೋಪ ಇಲ್ಲ, ಬೇಜಾರಿದೆ. ಆದ್ರೂ ಕೋಪ ಇದೆ, ಅಯ್ಯೋ ಬಂದಿಲ್ಲಲ್ಲ ಅಂತ.
ಮಂತ್ ಎಂಡಲ್ಲಿ ಬರ್ತೀನಿ ಅಂತ ಹೇಳಿ ಇದು 2ನೇ ಮಂತ್ ಆಯ್ತು ಇನ್ನೂ ಬಂದಿಲ್ಲ ಅಂತ. ಮಕ್ಳನ್ನ ನೋಡ್ಬೇಕು ಅಂತ ಆಸೆ ಆಗುತ್ತೆ ತಾನೇ? ಹೌದಮ್ಮ, ಬರ್ತೀವಿ ಆಗುತ್ತೆ ಅಲ್ವಾ ನನಗೂ? ಮಕ್ಕಳಿಗೂ ಅಮ್ಮನ್ ನೋಡ್ಬೇಕು ಅಂತ ಆಸೆ ಆಗುತ್ತಮ್ಮ. ಬರ್ತೀವಿ ಬೇಗ, ಆಯ್ತಾ? ಅದು ಬಾಯಲ್ಲಿ ಹೇಳಿದ್ರೆ ಸಾಲದು, ಬಂದ್ ನೋಡ್ಬೇಕಿತ್ತು ತಾನೇ? ಬಂದು ನೋಡೋಣ, ಬೇಗ ಬಂದು ನೋಡೋಣ. ಸರಿ, ವಿಡಿಯೋ ಕಾಲ್ ಆನ್ ಮಾಡಿ ನೋಡುವ. ಆದಷ್ಟು ಬೇಗ ಬರ್ತೀವಮ್ಮ, ಆಯ್ತಾ? ಸರಿ ಸರಿ, ಬನ್ನಿ ಬನ್ನಿ. ಫೈನಲಿ ಲೀಸ್ ಅಗ್ರಿಮೆಂಟ್ ರೆಡಿ ಆಯ್ತು ನೋಡಿ ಗೈಸ್. ಇವಾಗ ತಾನೇ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮತ್ತೆ ಇವಾಗ ಆಲ್ರೆಡಿ ಲೇಟ್ ಆಗೋಯ್ತು. ಜಯನಗರ ಹೋಗ್ಬೇಕು ಅಂದರೆ ಶಾಪಿಂಗ್ ಹೋಗ್ಬೇಕು ಅಂತ ಹೇಳ್ತಿದ್ದೆ ಅಲ್ವಾ. ಶಾಪಿಂಗಿಗೆ ಲೇಟ್ ಆಯಿತು. ಎಷ್ಟಕ್ಕೆ ಲೀಸ್ ಮಾಡಿಸಿದ್ದೀವಿ ಮತ್ತು ಏನೇನು ಪ್ರೊಸೀಜರ್ಸ್ ಇತ್ತು ಎಲ್ಲ ಡೀಟೇಲ್ ಕೊಡ್ತೀವಿ. ಇವಾಗ ಫಸ್ಟ್ ಶಾಪಿಂಗ್ ಹೋಗ್ಬಿಟ್ಟು ಬರೋಣ, ಇಲ್ಲಾಂದರೆ ಮಳೆ ಬಂದರೆ ಕಷ್ಟ ಆಗಿಬಿಡುತ್ತೆ. ಸರಿನಾ? ಇವಾಗ ತಾನೇ ಲೀಸ್ ಅಗ್ರಿಮೆಂಟ್ ಆ ಮನೇಲಿ ಇಟ್ಬಿಟ್ಟು ಬಂದೆ. ಮುನ್ನು ನೋಡಿ, ಇಲ್ಲಿ ಗಾಡಿ ಪಾರ್ಕಿಂಗಿಂದ ತೆಗಿತಾ ಇದ್ದಾರೆ. ಅವರಂತೂ ಫುಲ್ ಖುಷಿಯಾಗಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ. ಮುನು, ಲೀಸ್ ಅಗ್ರಿಮೆಂಟ್ ಆಯ್ತಲ್ವ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಿದೆ. ಮತ್ತೆ ನಾವೇನಕ್ಕೆ ಇಷ್ಟು ಬೇಗ ಲೀಸ್ ಅಗ್ರಿಮೆಂಟ್ ಮಾಡಿಸಿದ್ವಿ, ಮತ್ತೆ ಯಾವಾಗ ನಾವು ಮನೆಗೆ ಹೋಗ್ತಿದೀವಿ ಅನ್ನೋದನ್ನ ತೋರಿಸ್ತೀವಿ, ಹೊಸ ಮನೆಗೆ. ಬನ್ನಿ ಆಮೇಲೆ ಮಾತಾಡೋಣ. ಫಸ್ಟ್ ಶಾಪಿಂಗ್ ಮಾಡ್ಕೊಂಡ್ ಬರೋಣ, ಮಳೆ ಬರೋ ತರ ಇದೆ. ಹೌದು, ಸರಿನಾ? ಗೈಸ್, ಅಂದರೆ ಅಲ್ಲಿ ಲೀಸ್ ಅಗ್ರಿಮೆಂಟ್ ಮಾಡಿಸ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಅದು ಏನೋ ಇನ್ಫಾರ್ಮೇಷನ್ ಎಲ್ಲ ಕೊಡ್ಲಿಕ್ಕಿರುತ್ತಾ ಅಲ್ವಾ. ಸೊ ಆ ಟೈಮಲ್ಲಿ ಅರ್ಜೆಂಟ್ ಆಯ್ತಾ ಹಾಫ್ ಅನ್ ಅವರ್ ಟೈಮ್ ತಗೋತು. ಅದಕ್ಕೆ ಹಾಫ್ ಆನ್ ಅವರ್ ಟೈಮ್ ತಗೊಳ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಹೊರಡೋಣ, ಬನ್ನಿ ಹೋಗ್ಬಿಟ್ಟು ಬರೋಣ. ಫೈನಲಿ ಗಾಡಿ ಪಾರ್ಕಿಂಗ್ ಮಾಡಿ ಸಣ್ಣವರು ಜಯನಗರಕ್ಕೆ ಬಂದೇ ಬಿಟ್ರು. ಏನ್ಮಾ ಇಷ್ಟೊಂದು ಖುಷಿ? ಶಾಪಿಂಗ್ ಅಂದ್ರೆ ಖುಷಿನಾ? ಖುಷಿ, ಜಾಸ್ತಿ ಖುಷಿ. ನೋಡಿ ಜಯನಗರಲ್ಲಿ ಇದ್ದೀವಿ. ಇವಾಗ ಶಾಪಿಂಗ್ ಮಾಡಬೇಕು. ಬನ್ನಿ ನೋಡೋಣ ಏನೇನು ಸಣ್ಣ ಪರ್ಚೇಸ್ ಮಾಡ್ತಾರೆ, ಎಷ್ಟು ಬಾರ್ಗಿನ್ ಮಾಡಿರ್ತಾರೆ ಅಂತ ನೋಡೋಣ. ಇಷ್ಟೊಂದು ಕಲೆಕ್ಷನ್ ನೋಡ್ತಿದ್ದೀರಲ್ಲ ಸಣ್ಣಮ್ಮ. ನೀವು ಇವಾಗ ಅದು ಕಮರ್ಷಿಯಲ್ ಸ್ಟ್ರೀಟ್ ಬೆಟರ್ ಅನ್ಸುತ್ತಾ, ಇದು ಬೆಟರ್ ಅನ್ಸುತ್ತಾ? ಅಂದ್ರೆ ಕಲೆಕ್ಷನ್ಸ್ ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಟಾಪ್ಸೇ ಕಾಣಿಸ್ತಿದೆ. ಅಂದ್ರೆ ಕ್ರಾಪ್ ಟಾಪ್ಸೇ ಅಲ್ಲ, ಕ್ರಾಪ್ ಟಾಪ್ ಅಂದಿದ್ದೀನಿ, ನಾರ್ಮಲ್ ಟಾಪ್ಸ್ ಕಾಣಿಸ್ತಿದೆ. ಕ್ರಾಪ್ ಟಾಪ್ ಅಲ್ಲಿ ಕಾಣಿಸ್ತಿಲ್ಲ. ನೋಡೋಣ, ಸ್ವಲ್ಪ ಹುಡ್ಕೋಣ, ಗೊತ್ತಾಗುತ್ತೆ. ಹುಡುಕ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ. ಕನ್ಫ್ಯೂಸ್ ಮಾಡಕ್ಕೆ ಬಿಡುತ್ತೆ ಶಾಪಿಂಗಲ್ಲಿ. ನೋಡಿ ಟಾಪ್ಸ್ಗಳೆಲ್ಲ ಸಖತ್ತಾಗಿದೆ ಇಲ್ಲಿ. ಹೌದು, ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ ನಮ್ಮ ಸಣ್ಣವರು ಕ್ರಾಪ್ ಟಾಪ್ಸ್ ನೋಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಸಿಗ್ತಾ ಇದೆ ಸಣ್ಣಗೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಬಟ್ ಇದು ತಗೊಳ್ಳೋದು, ಈ ಕಲರ್ ತಗೊಳ್ಳೋದು ಗೊತ್ತಾಗ್ತಿಲ್ಲ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದಾ? ಇದಾ? ಎರಡು ಚೆನ್ನಾಗೈತೆ. ಒಂದು ಬ್ಲೂ. ಇದಾ? ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ. ಸಣ್ಣ ನೋಡ್ತಾ ಇದ್ದಾರೆ. ಬೇರೆ ಕಲರ್ ತಗೊಳ್ಳಿ. ನಿಮ್ಮ ಹತ್ರ ರೆಡ್ ಆಲ್ರೆಡಿ ಇದೆ ಅಲ್ವಾ? ಅದೇ ತರ ರೆಡ್ ಬೇಡ, ಬೇರೆ ಕಲರ್ ಅದಾದ್ರು ನೋಡಿ. ಎಲ್ಲ ಟಾಪ್ಸ್ಗಳೇ ತಗೋತಿದ್ರ, ಪ್ಯಾಂಟ್ಸ್ಗಳು ತಗೊಳ್ಳಿ. ಅದಕ್ಕೆ ನೀವು ಪ್ಯಾಂಟಿಗೆ ಬಂದೆ. ಇಷ್ಟೊತ್ತು ಅದೇ ತಗೋತಾ ಇದ್ದೆ ಅಲ್ವಾ. ಚೆನ್ನಾಗಿರೋ ಪ್ಯಾಂಟ್ಸ್ಗಳೆಲ್ಲ ನೋಡಿ, ಡಿಸೈನ್ದು ನೋಡಿ ಮುಂದೆ ಇದೆ. ನೋಡಿ ಮುಂದೆ ಚೆನ್ನಾಗಿತ್ತಲ್ಲ, ನೋಡಿ ಇದು ನೋಡಿ, ಚೆನ್ನಾಗಿದೆ ಚೆನ್ನಾಗಿದೆ. ನೋಡಿ ಇದು ತೋರಿಸಿ. ಇದು ಚೆನ್ನಾಗಿರುತ್ತೆ. ಎಷ್ಟು ಸರ್ ಇದು? 1050ನಾ ಇದಕ್ಕೆ? ಏನ್ಮಾ ಕನ್ಫ್ಯೂಸ್ ಅಲ್ಲಿ ಇದ್ದೀರಾ? ಅದು ಪಿಂಕ್ ಮತ್ತು ವೈಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬರಬೇಕಾದ್ರೆ ಅಂತ ತೆಗ್ದಿದೆ ಅಲ್ವಾ, ಅದಕ್ಕೆ ಇಷ್ಟು ವೈಟ್ ಸ್ಕರ್ಟ್ ಬರುತ್ತೆ, ಗೊತ್ತಾ? ಗೊತ್ತಾಯ್ತು. ಅದು ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಸ್ಟ್ರೀಟಿಗಿಂತ ಜಾಸ್ತಿ ಕಲೆಕ್ಷನ್ ಇಲ್ಲಿದೆ ಅಂತ ನಂಗೆ ಅನಿಸ್ತು. ಹೌದಾ? ಅಂದ್ರೆ ಫಸ್ಟ್ ಶಾಪಲ್ಲಿ ಇಷ್ಟೊಂದು ತೆಗ್ದೆ, ನಂಗೆ ಇಷ್ಟ ಆಯ್ತು ಕಲೆಕ್ಷನ್ಸ್. ಇಷ್ಟೊಂದು ತೆಗೆದ್ರಾ? ಬಟ್ ಇದಕ್ಕೆ ಸ್ಕರ್ಟ್ ಎಲ್ಲ ತೆಗಿಬೇಕು, ಎಲ್ಲ ಮೇಲೆ ಹಾಕೊಳ್ಳೋ ಟಾಪ್. ಬರೀ ಟಾಪ್ಸ್ಗಳೇ ತೆಗಿತಿದ್ದಾರೆ, ಪ್ಯಾಂಟ್ಸ್ ತೆಗಿತಾ ಇಲ್ಲ. ಮತ್ತೆ ಒಂದೇ ಕಡೆ ತೆಗಿಬಿಡಿ ಸಣ್ಣಮ್ಮ, ಡಿಫ್ರೆಂಟ್ ಕಡೆ ತೆಗೀರಿ, ಇಲ್ಲ ಅಂದ್ರೆ ನಿಮ್ನ ಯಾಮಾರಿಸ್ಬಿಡ್ತಾರೆ. ಹೌದು ಮುನು, ಬನ್ನಿ ಬೇರೆ ಬೇರೆ ತೆಗಿಯೋಣ. ನೋಡಿ ರೋಡ್ ಸೈಡ್ ಎಲ್ಲ ಇಟ್ಟು ಜಯನಗರಲ್ಲಿ ಹೆಂಗ್ ಮಾರ್ತಾ ಇದಾರೆ ನೋಡಿ. ಅಲ್ವಾ? ಹೌದು. ಬಟ್ ಒಂದೊಂದ್ ಕಡೆ ತಗೋಬಿಡಿ ಸಣ್ಣಮ್ಮ, ಆ ತರ ಒಂದೊಂದು ಸೆಕೆಂಡ್ ಹ್ಯಾಂಡ್ ಡ್ರೆಸ್ಗಳನ್ನು ವಾಶ್ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ಗೊತ್ತಾಯ್ತು ನಂಗೆ ಅಲ್ಲಿ ನೋಡಿದಾಗ. ನೋಡಿ ಈ ಶಾಪಲ್ಲಿ ಡ್ರೆಸ್ ಕಲೆಕ್ಷನ್ ಎಷ್ಟು ಸಖತ್ತಾಗಿದೆ. ಸಣ್ಣ ಶಾಕು. ಅಂದ್ರೆ ಇವಾಗ ನೀನು ನೋಡ್ಕೊಂಡು ಅವ್ರ ಹತ್ರ ಹೋಗಿ ತೋರಿಸ್ಬೇಕು ಈ ತರದ್ ಬೇಕು ಅಂತ. ಹೌದು, ಬನ್ನಿ ಚೂಸ್ ಮಾಡಿ. ಏನು ಈ ತರ ಚೆನ್ನಾಗಿರತ್ತಲ್ಲ ಹಂಗ? ಚೆನ್ನಾಗಿ ಒಳಗೋಗಿ ನೋಡೋಣ. ಸನುಮ, ನೀವು ನನ್ನ ಹತ್ರ ಕೇಳಿದ್ರೆ ನಂಗೆ ನೀವೇ ಹೇಳ್ಬೇಕು. ನೀವು ಹೇಳಿದ್ರೆ ಕಂಫರ್ಟೇಬಲ್ ಆಗಿರುತ್ತೆ. ಸರಿ, ನೋಡಿ ನಿಮ್ಗೆ ಯಾವ ತರ ಬೇಕು. ಚೆನ್ನಾಗೈತೆ ಇಲ್ಲಿ ನನ್ನ ಪ್ರಕಾರ. ಟಾಪ್ಸ್ಗಳೆಲ್ಲ ಚೆನ್ನಾಗಿದೆ ಕಲೆಕ್ಷನ್ಸ್ ಇದೆ ಈ ಶಾಪಲ್ಲಿ. ಸಣ್ಣವರಿಗೆ ಸಕ್ಕತ್ತಾಗಿರೋ ಕಲೆಕ್ಷನ್ ಸಿಕ್ಕಿದೆ. ಸಣ್ಣವ್ರು ಫುಲ್ ಫಿದಾ ಆಗೋದ್ರು. ರೆಗ್ಯುಲರ್ ಕಸ್ಟಮರ್ ಆಗ್ಬಿಡ್ತೀರಾ ಸನುಮ ಇಲ್ಲಿ? ಹೌದು.
ನೆಕ್ಸ್ಟ್ ರೆಗ್ಯುಲರ್ ಕಸ್ಟಮರ್ ನಾನು ಇಲ್ಲಿಗೆ. ಈ ಜಯನಗರ ಬಸ್ ಸ್ಟಾಪು ಇಲ್ಲಿದೆ ಅಂತ ಅಂದ್ರೆ 4th ಬ್ಲಾಕ್ ಜಯನಗರ ಇಲ್ಲೇ ಇರೋದು ನೋಡಿ, ಗ್ರೌಂಡ್ ಫ್ಲೋರ್ ಅಲ್ಲಿ. ಸಿನಿಮಾ ಹೆಂಗಿತ್ತು ಕಲೆಕ್ಷನ್ಸ್, ಎಷ್ಟು ತಗೊಂಡಿದ್ದಾರೆ ನೋಡಿ. ಸಕ್ಕತ್ತಾಗಿದೆ, ಇಷ್ಟ ಆಯ್ತು ಕಲೆಕ್ಷನ್ಸ್ ಎಲ್ಲ. ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆಯ್ತಾ? Super ಮುಂದೆ ಆಗಿತ್ತು. ಅಷ್ಟೇ ಅಂತ ತೆಗ್ದಿಲ್ಲ, ಬಟ್ ಆದ್ರೂ ಪ್ಯಾಂಟ್ ಒಂದು 3 ಪ್ಯಾಂಟ್ 2 ಶರ್ಟ್ ತಗೊಂಡಿದ್ದಾರೆ ಅಷ್ಟೇ. ಇನ್ನು ಅವರಿಗೆ ಬೇರೆ ಕಡೆ ತಗೋಬೇಕು. ಸಗದಾಗಿತ್ತಾ? ಫುಲ್ ಖುಷಿನಾ? ನಂಗೆ ಖುಷಿ ಆಯ್ತು. ನೋಡಿ ಸಣ್ಣವರಾಗ್ಲಿ ಎಷ್ಟು ತಗೊಂಡಿದ್ದಾರೆ. ಫುಲ್ ಶಾಪಿಂಗ್ ಇವತ್ತು. ಹೌದು. ಬನ್ನಿ ಹೋಗಿ ತೋರ್ಸೋಣ. ಇವಾಗ ಫಸ್ಟ್ ನಿಮ್ಗೆ ಅಲ್ಲಿ ಮೊಬೈಲ್ ಕವರ್ ಹಾಕ್ಸೋಣ ಬನ್ನಿ, ಅಲ್ಲಿ ನೋಡಿದೆ ಬನ್ನಿ. ಸಣ್ಣವರಿಗೆ ಇಷ್ಟ ಆಗಿರೋ ಕಲೆಕ್ಷನ್ಸ್ಗಳಂತೂ ಸಕ್ಕದಾಗಿ ಸಿಕ್ಕಿದೆ. ನೆಕ್ಸ್ಟ್ ನಾನು ಫ್ಯೂಚರ್ ಅಲ್ಲಿ ಇಲ್ಲಿಗೆ ಬರೋದು, ನಿಜವಾಗ್ಲೂ ಚೆನ್ನಾಗಿದೆ. ನೋಡಿ ಇವತ್ತು ತೋರಿಸ್ತಾರೆ ಕಲೆಕ್ಷನ್ಸ್, ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಇಲ್ಲಿಗೆ ಬರ್ಬೋದು. ಹೌದು. ಟೈಮ್ ಇವಾಗ ಇಲ್ಲೇ 6:30 ಆಗ್ತಾ ಇದೆ. ಮಳೆ ಬರೋ ಲಕ್ಷಣಗಳು ಕಾಣ್ತಾ ಇದೆ. ನಮ್ಮ ಸಣ್ಣವ್ರದ್ದು ಇನ್ನೂ ಶಾಪಿಂಗ್ ಮುಗ್ದಿಲ್ಲ. ನೋಡಿ ನಾನು ಕಾಯ್ತಾ ಇದ್ದೀನಿ, ಟಾಪ್ಸ್ ತಗೋತಾರಂತೆ ಡೈಲಿ ವೇರ್ಸು. ನಾನು ಐಟಮ್ ಹಿಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಸಣ್ಣವರು ಬಾರ್ಗಿನ್ ಮಾಡ್ತಾ ಇದ್ದಾರೆ, ಅದೆಷ್ಟು ಕೊಡ್ತೀರಾ ಇದೆಷ್ಟು ಕೊಡ್ತೀರಾ ಅಂತ. ಫೈನಲಿ ನಮ್ಮ ಫೇವ್ರೆಟ್ ಪ್ಲೇಸಿಗೆ ಬಂದಿದ್ದೀವಿ, ಮರಿಯಪ್ಪನ ಪಾಳ್ಯದಲ್ಲಿ KFC. ನೋಡಿ ಇಲ್ಲಿ ಅಣ್ಣ ಇದ್ದಾರೆ. ಹಾಯ್ ಅಣ್ಣ, ಚೆನ್ನಾಗಿದ್ದೀರಾ? ಮತ್ತೆ ನಿಮ್ಮ ಅಂದರೆ ಆ್ಯಕ್ಚುಲಿ ನಾವು ಇಲ್ಲಿಗೆ ಅವಾಗ ಬರ್ತಾ ಇದ್ದೀವಲ್ವಾ, ನಮ್ಮ ಫೇವ್ರೆಟ್ ಪ್ಲೇಸ್ ಇದು. ನೋಡಿ ಮುನ್ನು ಇಲ್ಲೇ ಇದ್ದಾರೆ. ಅಮ್ಮನ್ನ ಕರೆದಿದ್ದೀವಿ ಫೋನ್ ಹಾ ಮಾಡಿ. ಹೌದು, ಅವರು ಬರ್ತಾರೆ ಇವಾಗ. ಬರ್ತಾ ಇದ್ದಾರೆ ವರ್ಕ್ ಮುಗಿಸ್ಕೊಂಡು. ಹಾ ಇವಾಗ ಬರ್ತಾರೆ ಗಾಯ್ಸ್. ಇಲ್ಲಿ ಸೀಟ್ ಬೇರೆ ಇಲ್ಲ, ಅಂದ್ರೆ ಆಲ್ರೆಡಿ ಜನ ಫುಲ್ ಆಗಿದ್ದಾರೆ. ನೋಡಿ ಗಾಯ್ಸ್, ಮಮ್ಮಿ ಬಂದ್ರು. ಅಲ್ಲಿ ಪಾರ್ಕ್ ಮಾಡಿದೀವಿ. ನನಗೆ ಫೋನ್ ಮಾಡಕ್ ತೆಗಿತಾ ಇದ್ದೆ, ಗಾಡಿ ನೋಡ್ಬಿಟ್ಟು. ಬನ್ನಿ ಮಮ್ಮಿ ಕೂತ್ಕೊಳ್ಳಿ. ನೀನು ಕೂತ್ಕೋತೀನಿ ನಾನು. ನಮ್ಮಮ್ಮ ಫುಲ್ಲು ಟಯರ್ಡ್ ಆಗಿ ಕೆಲಸ ಮುಗಿಸ್ಕೊಂಡು ಬಂದರು KFC ತಿನ್ನೋಣ ಅಂತ. ಬನ್ನಿ ತಿನ್ನೋಣ. ಸನಮ ರೆಡಿನಾ ತಿನ್ನಕ್ಕೆ? ಹಾ ನೋಡಿ ಬಂತು ತಿನ್ನಿ. ನಮ್ಗೆ ಎಷ್ಟು ಕೊಡ್ತಾರೆ ನೋಡಿ, ರಾಶಿ ಸಾಸ್ ನಾವು ಜಾಸ್ತಿ ಹಾಕೋತೀವಿ ಅಂದ್ಬಿಟ್ಟು ಅವ್ರು ಕೇಳಕ್ಕೂ ಮುಂಚೆನೆ ಕೊಟ್ಬಿಡ್ತಾರೆ. ಕಣ್ ಕಾಣಿಸಲ್ಲ ಸಣ್ಣವ್ರಿಗೆ, ಕಣ್ ಕಾಣಿಸಲ್ಲ. ಇಲ್ಲ ನೈಟ್ ಹೊತ್ತು ಕಾಣಿಸಲ್ಲ ಅವ್ರಿಗೆ. ಎವ್ರಿ ಡೇ ಸೇಮ್ ಲುಕ್ ಬೇಡ, ಡಿಫ್ರೆಂಟ್ ಆಗಿರ್ಬೇಕಲ್ವಾ? ಅದಕ್ಕೆ ನನ್ ಸ್ಪೆಕ್ಸ್ ಹಾಕೊಬಿಟ್ಟಿದ್ದೀರಾ. ನೀವೇ ಕೊಡ್ಸಿದಲ್ವ ನನಗೆ. ನೋಡಿ ಅಲ್ಲಮ್ಮ, ನನ್ನ ಬರ್ತಡೆಗೆ ಅಂತ ಸ್ಪೆಕ್ಸ್ ಕೊಡಿಸ್ಬಿಟ್ಟು ಅಲ್ಲ ಇವಳೇ ಹಾಕೊಂಡ್ಬಿಡ್ತಾಳೆ. ಇಲ್ಲ, ನೀವು ಈ ಸ್ಪೆಕ್ಸ್ ಹಾಕೊಳ್ಳಲ್ಲ, ಇನ್ನೊಂದು ಕೊಡ್ಸಿದೀನಲ್ವಾ? ಸುಮ್ಮನೆ ಹೇಳಿದ್ದು, ನೀವು ಹಾಕೊಳ್ಳಿ ಪರವಾಗಿಲ್ಲ, ನಂಗೇನು ಬೇಜಾರಿಲ್ಲ. ಅಂದ್ರೆ ಕೊಟ್ಬಿಡ್ತಾಳೆ. ಎರಡು ತರ ಹಾಕೋಬಹುದು. ಅದೇ ಸನ್ಗ್ಲಾಸ್ ಇದೆ, ಅದನ್ನ ನಾನು ಒಂದ್ಸರಿನೂ ಹಾಕೊಂಡಿಲ್ಲ, ಇದನ್ನ ಮಾತ್ರ ಹಾಕೋತೀನಿ. ಹಾಕೊಳ್ಳಿ ತಿನ್ನಿ. ಕವರ್ ಇದೆ ಅದಕ್ಕೆ. ಫೈನಲಿ ನಾವು ಜಯನಗರಲ್ಲಿ ಶಾಪಿಂಗ್ ಮಾಡಿಕೊಂಡು ಮನೇಲಿ ಊಟ ಕೂಡ ಮಾಡಿದ್ವಿ. ಇನ್ನೇನು ಮಲಗೋ ಟೈಮು. ಸೊ ಅಷ್ಟರಲ್ಲಿ ನಾವೇನೇನು ಐಟಮ್ಸ್ನ ತೊಗೊಂಡು ಬಂದ್ವಿ ಶಾಪಿಂಗ್ ಮಾಡಿಕೊಂಡು. ಮತ್ತು ಮನೆ ಬಗ್ಗೆ ಸ್ವಲ್ಪ ವಿಚಾರ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಇವತ್ತು ಅಗ್ರಿಮೆಂಟ್ ಮಾಡಿಸ್ಕೋತೀವಿ ಅಂತ ಹೇಳಿದ್ವಿ, ಹಾಗೆ ಅಗ್ರಿಮೆಂಟ್ ಕೂಡ ಮಾಡಿಸ್ಕೊಂಡಿದ್ದೀವಿ. ಅಂದರೆ ಇವತ್ತು ಕೊಡೋದು ಬೇಡ ಅಂತ ಅನ್ನಿಸ್ತು, ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಲ್ವಮ್ಮ. ಹೌದು, ಇವತ್ತು ಕೊಡೋದು ಬೇಡ ಅಂತ ಅನಿಸಿದೆ. ಅದಕ್ಕೋಸ್ಕರ ಇವತ್ತು ಅಗ್ರಿಮೆಂಟ್ನ ನಾವು ಕೊಡ್ತಾ ಇಲ್ಲ ಓನರಿಗೆ. ನಾಳೆ ಅಲ್ಲ, ನಾಳಿದ್ದು ಹೋಗ್ತೀವಿ. ನಾಳೆ ಗುಲ್ಬರ್ಗ ಹೋಗೋದಿದೆ. ಸೊ ಅದಕ್ಕೋಸ್ಕರ ನಾಳಿದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಎಷ್ಟೋ ಜನ ಕೇಳ್ತಾ ಇದ್ರಿ, 20 ಲಕ್ಷ ಕೊಟ್ಟು ನೀವು ಲೀಸ್ ಮನೆಗೆ ಹೋಗೋದಕ್ಕಿಂತ ಒಂದು ಸ್ವಂತ ಮನೆಗೆ ಹೋಗ್ಬೋದು ಅಂತ. ಸಣ್ಣ ಏನು ಹೇಳ್ತೀರಾ? ಅಂದರೆ ನೀವು ಊರಲ್ಲಿ ನಿಮ್ಮ ಜಾಗದಲ್ಲೇ ಒಂದು ಸ್ವಂತ ಮನೆ ಕಟ್ಸ್ಬೋದಾಗಿತ್ತಲ್ವ ನಾವು 20 ಲಕ್ಷದಲ್ಲಿ. ಹೌದು. ಏನಕ್ಕೆ ನಾವು ಇವಾಗ ಲೀಸ್ಗೆ ಒಪ್ಕೊಂಡ್ವಿ ಅಂದರೆ ಏನು ಗೊತ್ತಾ, ನಮ್ಮ ಊರಲ್ಲಿ ಒಂದು ಆ 20 ಲಕ್ಷದಲ್ಲಿ ಹೊಸ ಮನೆ ಮಾಡೋದು ಒಂದೇನೆ, ಮತ್ತು ಬ್ಯಾಂಗ್ಳೂರಲ್ಲಿ ಲೀಸಿಗೆ ಹೋಗೋದು ಒಂದೇನೆ. ಹೌದು. ಅಂದರೆ ಸೇಮ್ ಮನಿ ಅಲ್ವಾ? ಇವಾಗ ಅಲ್ಲಿ 20 ಲಕ್ಷದಲ್ಲಿ ಚೆನ್ನಾಗಿರೋ ಮನೆನೇ ಕಟ್ಟಿಸ್ಬೋದು ಊರಲ್ಲಿ. ಆದರೆ ಬೆಂಗಳೂರಲ್ಲಿ ಇರೋದ್ರಿಂದ ಸೊ ಇಲ್ಲಿ ಲೀಸ್ಗೆನೆ ಅಷ್ಟು ಅಮೌಂಟ್ ಇರುತ್ತೆ ಅಲ್ವಾ? ಲೀಸ್ಗೆ ಹೋದ್ರೆ ಏನ್ ಗೊತ್ತಾ, ಬಾಡಿಗೆ ಕಟ್ಟೋ ಅವಶ್ಯಕತೆನೇ ಇರಲ್ಲ ಲೀಸ್ಗೆ ಹೋದ್ರೆ ಅಲ್ವಮ್ಮ. ಸೊ ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಲ್ಲಿ ನಾವು ಸ್ವಂತ ಮನೆ ಕಟ್ಟಬೇಕು ಅಂತ ಅಂದ್ರೆ ನಮ್ಮ ಹತ್ರ ಅಟ್ಲೀಸ್ಟ್ ಒಂದು 50 ಲಕ್ಷ 60 ಲಕ್ಷ ಏನಾದ್ರು ಇರಬೇಕು. ಅಂದ್ರೆ ನಾವು ಅನ್ಕೊಂಡಿರೋ ತರ ಮನೆ ಕಟ್ಟಬೇಕು ಅಂತ ಅಂದ್ರೆ ಫಸ್ಟ್ ಲೀಸ್ಗೆ ಹೋದ್ರೆ ಬಾಡಿಗೆ ಕಟ್ಟೋದು ತಪ್ಪುತ್ತೆ ಅಂತ ಅನ್ನಿಸ್ತು. ಇಷ್ಟೊಂದು ಕಮಿಟ್ಮೆಂಟ್ಗಳಿರುತ್ತೆ ಬೆಂಗಳೂರಲ್ಲಿ ಇದ್ರೆ, ತುಂಬಾ ಖರ್ಚುಗಳಿರುತ್ತೆ. ಸೊ ಅದಕ್ಕೋಸ್ಕರ ಈ ಖರ್ಚು ಸ್ವಲ್ಪ ಕಮ್ಮಿ ಆಗ್ಲಿ, ಫಸ್ಟ್ ಒಂದು 20 ಲಕ್ಷ ಆದ್ರೂ ಪರವಾಗಿಲ್ಲ, ಅದೊಂದು ಸೇವಿಂಗ್ ಅಲ್ವಾ. ಅದ್ ಯಾವತ್ತೂ ನಮ್ ಕೈ ಬಿಟ್ಟು ಹೋಗಲ್ಲ. ನಾವ್ ಇವಾಗ 20 ಲಕ್ಷನ ಸೇವ್ ಮಾಡಿದ್ವಿ ಅಂತಾನೆ ಒಂದ್ ಅರ್ಥ ಇರುತ್ತೆ. ಅದಕ್ಕೋಸ್ಕರ ನಾವು ಲೀಸ್ಗೆ ಹೋಗೋಣ ಫಸ್ಟು, ಆಮೇಲೆ ಬೇಕಾದ್ರೆ ಸ್ವಂತ ಮನೆಗೆ ಹೋಗೋಣ. ಸ್ವಂತ ಮನೆಗೆ ಹೋಗೋದಕ್ಕೆ ಇವಾಗ ಒಂದ್ ಸ್ವಲ್ಪ ಸೇವಿಂಗ್ ಮಾಡಿದೀವಿ ಅಂತಾನೆ ಅರ್ಥ. ಹೌದು ಅಲ್ವಾ ಅಮ್ಮ? ನೆಕ್ಸ್ಟ್ ಇವಾಗ ಇನ್ನೊಂದು 20 ಲಕ್ಷ ನಾವೇನಾದ್ರೂ ಸೇವಿಂಗ್ ಮಾಡಿದ್ರೆ ಅವಾಗ ಒಂದು ಸೈಟೇ ತೆಗಿಬಹುದು. ಇಲ್ಲಾಂದ್ರೆ
ಓನಾಗಿ ಮನೆ ಮನೆ ಕಟ್ಬೋದು ಕಟ್ಟಿ ಅಲ್ವಾ? ಮನೆ ಕಟ್ಟಿ ಡೌನ್ ಪೇಮೆಂಟ್ ಮಾಡಿ EMI ಕಟ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. 20 ಲಕ್ಷಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ತುಂಬಾ ಯಾಮರ್ಸೋರ್ ಇದಾರೆ. ಲೀಸ್ಗೆ ಹೋಗ್ಬೇಕಂದ್ರೇನೆ ಎಷ್ಟು ಯಾಮರ್ಸೋರ್ ಸಿಕ್ಕಿದ್ರು ಗೊತ್ತಾ, ಮಿಡಲ್ ಪರ್ಸನ್ ಬಂದ್ರೆ ತುಂಬಾ ಯಾರು ಕಷ್ಟ. ಹೋಗ್ಲೇಬೇಡಿ ಆಯ್ತಾ. ಅಂದ್ರೆ ಒಂದು ಸ್ವಂತ ಸೈಟ್ ತೆಗೆದು ಅದ್ರಲ್ಲಿ ಮನೆ ಕಟ್ಟೋಣ ಅಂತಾನೆ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಸಿಚುವೇಶನ್ ನಿಮ್ಗೆ ಗೊತ್ತಲ್ಲ, ಮನೆ ಖಾಲಿ ಮಾಡಿ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಲೀಸ್ಗೆ ಹೋದ್ರೆ ನಮ್ಮ ಅಮೌಂಟು ಕೂಡ ಸೇಫ್ ಆಗುತ್ತೆ ಅಂತ ಅನ್ನಿಸ್ತು ಅಲ್ವಾ ಅದೇ ಅಮ್ಮ? ಅದೇ ಅಂದ್ರೆ ಇಲ್ಲಿ ಓನರ್ ಹೇಳಿರೋದ್ರಿಂದ ನಾವು ಅರ್ಜೆಂಟಾಗಿ ಮನೆ ಖಾಲಿ ಮಾಡೋ ಇದು ಬಂತು, ಸಿಚುವೇಶನ್ ಬಂತು. ಇಲ್ಲ ಅಂದ್ರೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಡೈರೆಕ್ಟಾಗಿ ಸೈಟ್ ತೆಗೆದು ಅಲ್ಲೇ ಓನ್ ಹೌಸ್ ಮಾಡೋದು, ಆ ಥರ ಪ್ಲಾನ್ ಮಾಡ್ತಿದ್ವಿ. ಹೌದು. ಅಂದ್ರೆ ಲೀಸ್ಗೆ ಆ ಪ್ಲಾನಿಂಗ್ ಮಾಡ್ತಿರ್ಲಿಲ್ಲ ಹ್ಮ್ ಅಲ್ವಾ ಅಮ್ಮನು? ಹೌದು, ನಿಜ. ನಾವು ಈ ತರ ಥಿಂಕ್ ಮಾಡಿದ್ವಿ. ನಿಮ್ ಪ್ರಕಾರ ನೀವ್ ಹೇಳಿ ಯಾವ್ದು ಬೆಟರ್ ಅಂತ ಅನ್ನಿಸುತ್ತೆ ಅಂತ. ಅಂದ್ರೆ ನಾವಿರೋ ಇವಾಗ ಸಿಚುವೇಶನ್ ಅಲ್ಲಿ ಇದೇ ಬೆಸ್ಟ್ ಅಂತ ಅನ್ನಿಸ್ತು ನಮ್ಗೆ ಹೌದು. ಅಲ್ವಾ ಅಮ್ಮ? ನಾವಿಬ್ರು ಥಿಂಕ್ ಮಾಡಿದ್ವಿ. ಇವಾಗ ಎಲ್ಲ ಓವರ್ ಆಲ್ ಆಗಿ ಥಿಂಕ್ ಮಾಡಿ ನಾವು ಡಿಸಿಷನ್ ಇದನ್ನ ತಗೊಂಡ್ವಿ, ಲೀಸ್ಗೆ ಹೋಗೋಣ ಫಸ್ಟ್. ಆಮೇಲೆ ನಾವು ಸ್ವಂತ ಮನೆ, ಸ್ವಂತ ಸೈಟ್ ಮತ್ತೆ ಸ್ವಂತ ಕಾರ್ ತೆಗಿಬಹುದು ಮುಂದೆ ಫ್ಯೂಚರ್ ಅಲ್ಲಿ. ಹೌದು. ಆ ತರ ಮಾಡೋಣ ಅಂದ್ರೆ ಅಂತ ಅನ್ಕೊಂಡಿದೀವಿ. ನಮ್ಮ ಒಂದು ಡ್ರೀಮ್ನ 1 by 1 ಸ್ಟೆಪ್ಸ್ ತರಾನೇ ಈಡೇರಿಸ್ಕೊಂಡು ಬರ್ತಾ ಇದೀವಿ ಅಲ್ವಾ ಅಮ್ಮನು? ಹೌದು, ಇವಾಗ ಮ್ಯಾರೇಜ್ ಆಗೋ ವಿಷಯ ಆಗಲಿ, ಗೋಲ್ಡ್ ತೆಗಿಯೋ ವಿಷಯ ಆಗಲಿ, ಇವಾಗ ಹೌದು, ನಿಜ. ಲೀಸ್ಗೆ ಹೋಗ್ತಾ ಇದ್ದೀವಿ ಅಲ್ವಾ? ಯಾವ ದುಡ್ಡನ್ನ ಕೂಡ ನಾವು ವೇಸ್ಟ್ ವೇಸ್ಟ್ ಮಾಡ್ತಾ ಮಾಡ್ತಿಲ್ಲ. ಫ್ಯೂಚರ್ಗೆ ಎತ್ತಿಡ್ತಾ ಇದೀವಿ. ಮತ್ತೆ ಫ್ಯೂಚರ್ ಯೂಸ್ ಆಗುವಂತ ಕೆಲಸಗಳೇ ಮಾಡ್ತಾ ಇದೀವಿ. ಹೌದು. ಪ್ರತಿಯೊಂದೊಂದನು ಇವಾಗಿನ ಏಜ್ ಅಲ್ಲಿ ಇರೋರೆಲ್ಲರೂ ಕೂಡ ಎಂಜಾಯ್ಮೆಂಟ್ ನ ಮಾತ್ರ ನೋಡ್ತಾರೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಎಲ್ಲರಿಗೂ ನಮ್ಮ ಕಡೆಯಿಂದ ಹೇಳೋದು ಒಂದೇ ಸಜೆಷನ್, ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ, ಎಂಜಾಯ್ ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಅದನ್ನು ಕೂಡ ಲಿಮಿಟ್ ಅಲ್ಲಿ ಇರಬೇಕು. ಅದೇ ಇವಾಗ ನಾವು ಲೀಸ್ ಮನೆ ಹೋದ ನಂತರ ಸ್ವಲ್ಪ ಆದ್ರೂ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಆಮೇಲೆ ನಾವು ಅನ್ಕೊಂಡದನ್ನು ಬೇಕಾದ್ರೆ ತೆಗಿಬೋದು. ಇವಾಗ ನಾವು ಒಂದು ಐಟಮ್ ತೆಗಿಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ, ಹೌದು. ಲೀಸ್ಗೆ ಹೋಗೋಣ ಫಸ್ಟ್, ಆಮೇಲೆ ಇದೆಲ್ಲ ಫಸ್ಟ್ ತೆಗಿಬೋದು. ಸೇಫ್ ಆಗ್ಬಿಡೋಣ ನಾವು, ಹಾ. ಆಮೇಲೆ ನಾವು ಏನ್ ಬೇಕಾದ್ರೂ ಆ ಥರ ತಗೋಬಹುದು. ಥಿಂಕಿಂಗ್ ಬಂದ್ಬಿಡುತ್ತೆ ಆಯ್ತಾ. ನೆಕ್ಸ್ಟ್ ಇವಾಗ ಲೀಸ್ ಮನೆ ಹೋದ ನಂತರ ಫಸ್ಟ್ ಸೈಟ್ ತೆಗ್ದ್ಬಿಡೋಣ ಆಮೇಲೆ ಆ ಥರ ಬರ್ಬೋದೋ ಏನೋ ಆ ಅಲ್ವಾ? ತರ ನಿಜವಾಗ್ಲೂ ಬರುತ್ತೆ. ಅದಕ್ಕೆ ಫಸ್ಟ್ ಏನ್ ಗೊತ್ತಾ, ಇವಾಗ ನಾವು ಸೇಫ್ ಆಗ್ಬಿಡೋಣ, ಲೈಫ್ ಅಲ್ಲಿ ಸೇಫ್ ಆಗೋಣ. ಇವಾಗ ನಾವು ಬೆಂಗಳೂರಲ್ಲಿ ಲೀಸ್ ಅಲ್ಲಿ ಇದೀವಿ ಅಂತ ಅಂದ್ರೆ ಒಂದು ಸ್ವಂತ ಮನೇಲಿ ಇದೀವಿ ಅಂತಾನೆ ಅರ್ಥ. ಹೌದು, ಆ ದುಡ್ಡು ನಮ್ಮನ್ನ ಕೈ ಬಿಟ್ಟು ಹೋಗಲ್ಲ. ಬಟ್ ಒಂದ್ ಪ್ರಾಬ್ಲಮ್ ಏನಂತ ಅಂದ್ರೆ ಆ ದುಡ್ಡು ಇನ್ಕ್ರೀಸ್ ಆಗಲ್ಲ ಅಷ್ಟೇ. ಇನ್ಕ್ರೀಸ್ ಆಗಲ್ಲ. ಅದೇ ಹಾ, ಅದನ್ನೇ ಹಂಗೆ ಇರುತ್ತೆ. ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅದನ್ನು ಕಮೆಂಟ್ ಮಾಡಿದ್ರಿ, ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಬ್ಯಾಂಕ್ ಅಲ್ಲಿ ಇಡ್ಬೋದಿತ್ತಲ್ವಾ, ಅದ್ರಲ್ಲಿ ಮನಿನಾದ್ರೂ ಬರ್ತಿತ್ತು ಅಂತ ಹೇಳಿದ್ರಿ. ಬಟ್ ಬ್ಯಾಂಕ್ ಅವ್ರನ್ನ ನಂಬೋದು ನನ್ಗೆ ಇಷ್ಟನೇ ಇಲ್ಲ. ನಾನು ಥರ್ಡ್ ಪರ್ಸನ್ ನಂಬೋದೇ ಇಲ್ಲ. ಬ್ಯಾಂಕ್ ಅವರಾದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ನಮ್ಗೆ ಇವಾಗ ಅರ್ಜೆಂಟ್ ಮನಿ ಬೇಕು ಅಂತ ಅಂದ್ರೆ ಸಿಗೋದೇ ಇಲ್ಲ ಅದು ಹೌದು. ಅಲ್ವಾ. ಆದ್ರೆ ಫಿಕ್ಸ್ಡ್ ಡೆಪಾಸಿಟ್ ಬ್ಯಾಂಕು ಮಾಡಿಸಿದ್ರೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಸಿದ್ರೆ ಅದಕ್ಕೆ ಪ್ರೊಸೀಜರ್ ಇರುತ್ತೆ, ಇಷ್ಟು ದಿನ ಅಂತಾನೆ ನಮಗ್ ಸಿಗೋದು. ಇವಾಗ ಅರ್ಜೆಂಟ್ ಅಲ್ಲಿ ನಮಗ್ ಸಿಗಲ್ಲ. ಅಂದ್ರೆ ಆ ಥರ. ಅದಕ್ಕೆ ಇಷ್ಟು ಟೈಮ್ ಅಂತ ಅಲ್ಲೇ ಅದನ್ನ ಇಡ್ಬೇಕು, ಫಿಕ್ಸ್ ಆಗಿರುತ್ತೆ. ಅವಾಗ್ಲೇ ನಾವು ನಮಗ್ ನಮ್ಗೆ ದುಡ್ಡು ಬರೋದು. ಎಮರ್ಜೆನ್ಸಿ ಬೇಕು ಅಂತಂದ್ರೆ ಆನ್ ದ Sudden. ಸ್ಪಾಟ್ ಅಲ್ಲಿ ಹೋಗಿ ತೆಗಿಯೋಕ್ ಆಗಲ್ಲ. Sudden ಅದು ನಿಜ, ತೆಗಿಯಕ್ಕಾಗಲ್ಲ. ಅದು ನಿಜ. ಅದಕ್ಕೋಸ್ಕರ ಬ್ಯಾಂಕ್ ಅಲ್ಲಿ ಇಡೋದೇ ದುಡ್ಡು ಬೇಡ, ತೆಗೆದ್ರೆ ಗೋಲ್ಡ್ ತೆಗಿಬೇಕು. ಇಲ್ಲ ಅಂತ ಅಂದ್ರೆ ಲೀಸಿಗೆ ಹೋಗೋಣ ಅಂತ ಹೇಳಿದೆ ಸಣ್ಣವರಿಗೆ. ಸಣ್ಣವರು ಕೂಡ ಬೆಟರ್ ಇದು ಅಂತ ಹೇಳಿ ಫಸ್ಟ್ ನಾವು ಸ್ವಲ್ಪ ಗೋಲ್ಡ್ ಮಾಡಿಸ್ಕೊಂಡ್ವಿ. ಅದಾದ್ಮೇಲೆ ಲೀಸ್ ಪ್ಲಾನ್ ಮಾಡ್ಕೊಂಡ್ವಿ ಅಲ್ವಾ ಅಮ್ಮ? ಇವಾಗ ಹೌದು. ಸಕ್ಸಸ್ ಆಗಿದೆ. ಮತ್ತೆ ಅಗ್ರಿಮೆಂಟ್ ನೋಡಿ ತುಂಬಾ ಖುಷಿ ಆಯ್ತು. ಕೈಯಲ್ಲಿ ಏನೋ ಸಾಧನೆ ಮಾಡಿರೋ ಮೆಡಲ್ ಇಟ್ಕೊಂಡಷ್ಟು ಫೀಲ್ ಆಯ್ತು ನಮ್ಮಿಬ್ರಿಗೂ ಅಲ್ವಾ ಹೌದು, ಅಮ್ಮ? ಇವಾಗ ಅಂದ್ರೆ ಒಂದ್ ಸ್ವಂತ ಮನೆ ಇದೆ ನಮ್ಗೆ ಅಂತ ಆ ಫಸ್ಟ್ ತರ ಅಚೀವ್ಮೆಂಟ್ ನ ಯಾವತ್ತೂ ಮರೆಯಕ್ಕಾಗಲ್ಲ ನಮ್ಮ ಲೈಫಲ್ಲಿ ಅಲ್ವಾ ಅಮ್ಮ? ಇದು ನಮ್ದು ಫಸ್ಟ್ ಅಚೀವ್ಮೆಂಟ್. ಅದೇ. ನಿಮ್ಗೆ ಇದೆಲ್ಲ ಚಿಕ್ಕದು ಅಂತ ಅನ್ನಿಸ್ಬೋದು, ಬಟ್ ಇದು ನಮ್ಮ ಡ್ರೀಮ್ ಆಗಿತ್ತು. ಮದುವೆ ಆದ್ಮೇಲೆ ಫಸ್ಟ್ ಡ್ರೀಮ್ ಇದು. ಅದನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಇದೇ ಮಂತ್ 28ಗೆ ಹೊಸ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಇನ್ನು ಫಿಕ್ಸ್ ಆಗಿಲ್ಲ, ಏನಕ್ಕಂದ್ರೆ ಹೌಸ್ ವಾರ್ಮಿಂಗ್ ಇರೋದು 26ಕ್ಕೆ ಅಲ್ವಾ ಅಮ್ಮ? ಅದೇ 26ಗಿದೆ. ಸೊ 28ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಬಟ್ ಇನ್ನ ಕನ್ಫರ್ಮ್ ಇಲ್ಲ, ಯಾಕಂತಂದ್ರೆ 1-2 ದಿವಸ ಆಚೆ ಈಚೆ ಆಗ್ಬೋದು. ಬಟ್ ಅಷ್ಟರಲ್ಲಿ ನಿಮ್ಗೆ ಮನೆ ತೋರಿಸಿರ್ತೀವಿ, ಹೌದು, ಲುಕ್ಸ್ತೀವಲ್ವಾ, ಆ ಟೈಮಲ್ಲೇ ನಿಮಗೆ ಮನೆ ತೋರಿಸ್ಬಿಡ್ತೀವಿ. ಮನೆ ಶಿಫ್ಟ್ ಆಗಕ್ಕಿಂತ ಮುಂಚೆನೆ ನೀವು ಪೂರ್ತಿ ಮನೆನ ನೋಡ್ಬಿಡ್ತೀರಾ. ಮತ್ತೆ ಎಷ್ಟೋ ಜನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ನಾವು ಡೂಪ್ಲೆಕ್ಸ್ ಮನೆಗೆ ಹೋಯ್ತಾ ಇದೀವಿ ಅಂತ. ಆ ಥರ ಎಲ್ಲ ಮೈಂಡ್ ಸೆಟ್ ಇಟ್ಕೋಬೇಡಿ. 20 ಲಕ್ಷಕ್ಕೆ ನೀವೇ ಯೋಚನೆ ಮಾಡಿ ಬೆಂಗಳೂರಲ್ಲಿ ಯಾವ ಥರ ಮನೆ ಸಿಗ್ಬೋದು ಅಂತ. ಅಂದ್ರೆ ಏನ್ ಗೊತ್ತಾ, 20 ಲಕ್ಷಕ್ಕೆ ಡೂಪ್ಲೆಕ್ಸ್ ಮನೆ ಸಿಗ್ಬೋದು. ಬಟ್ ಅದು ಈ ತರ ಇವಾಗ ಹೊಸ ಮನೆ ಸಿಗಲ್ಲಮ್ಮ. ಇವಾಗ ಹೊಸ ಮನೆ ಸಿಕ್ಕಿದ್ರೂ ಅದು ಯಾವ ಥರ ಇರುತ್ತೆ ಏರಿಯಾ ಅಂತಂದರೆ ಸ್ವಲ್ಪ ಒಳಗೆ ಇರುತ್ತೆ, ಬಸ್ ಹೋಗುವೆ ವ್ಯವಸ್ಥೆ ಎಲ್ಲ ಇರಲ್ಲ. ಆ ಥರವೇ ಇರಲ್ಲ, ಗೊತ್ತಾಯ್ತಾ? ಆ ಥರ ಪ್ಲೇಸಲ್ಲಿ ನಮಗೆ ಡೂಪ್ಲೆಕ್ಸ್ ಮನೆ ಸಿಗುತ್ತೆ. ಸಿಕ್ಕಿನೂ ಇತ್ತು ತಾನೇ ಬೇರೆ ಬೇರೆ. ಬಟ್ ತುಂಬಾ ನಾವು ಸಿಕ್ಕಿತ್ತು. ನಾವು ಹೋಗ್ತಿರೋದೇನಪ್ಪ ಅಂತಂದ್ರೆ ಮೇನ್ ರೋಡ್ ಸೈಡ್. ಮತ್ತೆ ಆ ಕಡೆ ಈ ಕಡೆ ಜಾಸ್ತಿ ಜನ ಇರಬಾರ್ದು, ಮತ್ತೆ ಬಿಲ್ಡಿಂಗ್ ಅಲ್ಲಿ ಓನರ್ ಅಂತೂ ಇರಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಮತ್ತೆ ಹುಡುಕಿದ್ದು. ಹೌದು, ಮತ್ತೆ ಮೇನ್ ಸಿಟಿಯ ನಿಯರ್ ಇರೋದ್ರಿಂದ 20 ಲ್ಯಾಕ್ಸಿಗೆ ಎಲ್ಲ ಡೂಪ್ಲೆಕ್ಸ್ ಮನೆ ಸಿಗೋದು ಕಷ್ಟ. ಅಂದ್ರೆ ಮೇನ್ ಸಿಟಿ ಹತ್ರ ಅಲ್ವಾ ಮೋನು? ಅದಕ್ಕೋಸ್ಕರ ಡೂಪ್ಲೆಕ್ಸ್ ಮನೆ ಅಲ್ಲ, ಬಟ್ ಚೆನ್ನಾಗಿದೆ.
ಡೂಪ್ಲೆಕ್ಸ್ ಮನೆಗೆ ನಾವು ಹೋಗ್ತಿಲ್ಲ, ಬಟ್ ಸೂಪರ್ ಆಗಿದೆ ಮನೆ ಮಾತ್ರ. ನೀವು ಇಷ್ಟಪಡ್ತೀರಾ. ಎಲ್ಲ ಹೊಸ ಇಂಟೀರಿಯರ್ ಡಿಸೈನ್ಸ್ ಇದೆ, ಮತ್ತೆ ಹೊಸ ಮನೆ ಅಲ್ವಾ, ಇವಾಗಿನ ಜನರೇಷನ್ ಅಲ್ಲಿ ಯಾವ ತರ ಮನೆ ಇರಬೇಕು ಆ ತರ ಸಿಂಪಲ್ ಆಗಿದೆ. ಡಬಲ್ ಬೆಡ್ರೂಮ್ ಮನೆ, ಸಖತ್ತಾಗಿದೆ ಮನೆ. ಹೌದು, ಮದುವೆ ಆದ ನಂತರ ನವ ದಂಪತಿಗಳು ಹೊಸ ಮನೆಗೆ ಕಾಲಿಡೋದಲ್ವಾ, ಅದೊಂಥರ ಖುಷಿನೇ ಬೇರೆ. ಇವಾಗ ನಮ್ಮ ಹೊಸ ಮನೆ ಬಗ್ಗೆ ನಾವು ನಿಮಗೆ ಡೀಟೇಲ್ಸ್ನ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀವಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಕೇಳ್ತಿದ್ರಿ, ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾಡಿದ್ದು. ಅಂದರೆ ಹೊಸ ಮನೆ ಬಗ್ಗೆ ನೀವೇನು ಹೇಳ್ತಾನೆ ಇಲ್ಲ, ಏನಕ್ಕೆ ಹೊಸ ಮನೆಗೆ ಹೋಗಲ್ವಾ ನೀವು ಅಂತ ಕೇಳ್ತಾ ಇದ್ವಿ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದು. ಮತ್ತು ನೆಕ್ಸ್ಟ್ ಏನಂತ ಅಂದರೆ, ಸನ್ನು ಅವರು ಜಯನಗರಲ್ಲಿ ಒಂದಷ್ಟು ಡ್ರೆಸ್ ಕಲೆಕ್ಷನ್ಸ್ ತೊಗೊಂಡಿದ್ದಾರೆ. ಅದರಲ್ಲಿ ಇವಾಗ ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತಾರೆ, ಬನ್ನಿ ನೋಡೋಣ. ಸನ್ಮಾಯಿರಿ. ಅಂದ್ರೆ ಏನ್ ಗೊತ್ತಾ, ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತೀನಿ, ಯಾಕಂತಂದ್ರೆ ಅದು ಮಲೇಷ್ಯಾಕ್ಕೂ ತೆಗ್ದಿದ್ದೀನಿ ಅಲ್ವಾ, ಸ್ವಲ್ಪ ಅಲ್ಲೇ ರಿವೀಲ್ ಮಾಡ್ತೀನಿ. ಹೌದಾ, ಆಯ್ತಾ? ಸರಿ, ಇವಾಗ ಯಾವ ತೋರಿಸ್ತೀರಾ ಹಂಗಂದ್ರೆ? ಆದ್ರೆ ಕೆಲವು ತೋರಿಸ್ತೀನಿ, ನೀವು ತೆಗ್ದಿದ್ದೀರಲ್ಲ. ನಾನು ಕೂಡ ಒಂದು 3 ಜೀನ್ಸ್ ಪ್ಯಾಂಟ್ಸ್ ತೆಗೆದೆ, ಮತ್ತೆ 2 ಶರ್ಟ್ ತೆಗೆದೆ. ತೋರಿಸ್ತಾರೆ ನೋಡಿ. ನೋಡಿ, ಇದು ನಾರ್ಮಲ್ ಪ್ಯಾಂಟು ಈ ತರ ಬಂದಿದೆ ನೋಡಿ. ಚೆನ್ನಾಗಿತ್ತು ಫ್ಯಾಬ್ರಿಕ್. ಇದು ಫ್ಯಾಬ್ರಿಕ್ ಚೆನ್ನಾಗಿದೆ. ಸಗದಾಗಿರೋ ಸೂಟ್ ಮಾಡಿದಿರ. ಇದು ನೋಡಿ ಕೆಳಗಡೆ ಡಿಸೈನ್. ನಾನೇ ನೋಡಿರ್ಲಿಲ್ಲ ಇದು. ನೀವು ನೋಡಿಲ್ದೇನೆ ತೆಗಿತಿದ್ರ ಹಂಗಂದ್ರೆ? ತೋರಿಸಿ ಒಂದ್ಸರಿ. ನಾವು ನೋಡಿ ತೆಗ್ದಿದ್ದೀರಾ, ಗ್ರೇಟ್ ಅಂತ ಅನ್ಕೊಂಡೆ. ಎಷ್ಟಾಯ್ತು ಗೊತ್ತಿಲ್ಲ ಮನು, ಅಂದ್ರೆ ತುಂಬಾ ಡ್ರೆಸ್ ಅಲ್ಲಿ ಇವರು ಈ ಸರಿ ಹೋಗಿದ್ದು 2 ಶಾಪ್ಗೆ. 2 ಶಾಪ್ ಅಲ್ಲೇನೆ ಜಾಸ್ತಿ ಪರ್ಚೇಸ್ ಮಾಡ್ಬಿಟ್ರು. ಇನ್ನೊಂದು ಶಾಪ್ ಅಲ್ಲಿ ಡೈಲಿ ಯೂಸ್ಗೆ ಡ್ರೆಸ್ ನ ತಗೊಂಡ್ರು. ಹೌದು, ಇದು ನಾರ್ಮಲ್ ಕೋಟ್ ತರ ಬರುತ್ತಲ್ಲ, ಸಕಲ. ಅಂದ್ರೆ ಒಳಗಡೆ ವೈಟ್ ಕಲರ್. ಇದು ನಾನೇ ತೋರಿಸಿದ್ದು ಅನ್ಸುತ್ತೆ ನಿಮಗೆ. ಇದು ನೀವೇ ಚೂಸ್ ಮಾಡಿದ್ದು. ಇದು ನಾನೇ ತೋರಿಸಿದ್ದು, ಸನಮ ಈ ತರ ಎಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಹೌದು, ಸಕ್ಕತ್ತಾಗಿದೆ. ಇದಕ್ಕೆ ಎಷ್ಟು ಹೇಳಿದ್ರು ಗೊತ್ತಾ? 450 ಹೇಳಿದ್ರು. ಹೌದು, 450. 350 ಮಾಡ್ಕೊಟ್ರಲ್ಲ. 350ನ 400 ಏನೋ, 50 ರೂಪಾಯಿ ಕಮ್ಮಿ ಮಾಡಿದ ಅಷ್ಟೇ. ಒಂದೊಂದು ಡ್ರೆಸ್ ಅಲ್ಲೂ 50 ರೂಪೀಸ್ ಕಮ್ಮಿ ಮಾಡಿದ್ರು ಅಷ್ಟೇ. ಆದಷ್ಟು ಬಾರ್ಗಿಂಗ್ ಮಾಡಿದ್ವಿ, ಬಟ್ ಎಷ್ಟು ಅಂತ ನಾವು ಕೇಳಕ್ಕಾಗುತ್ತೆ. ಹೌದು. ಇದು ಡೈಲಿ ಯೂಸಿಗೆ ಈ ತರ ಟಾಪ್ಸ್ ಒಂದು 4 ತಗೊಂಡಿದೀನಿ. ಅಂದ್ರೆ ರೀಲ್ಸ್ ಮಾಡ್ತೀವಲ್ವಾ, ರೀಲ್ಸ್ ಮಾಡ್ಬೇಕಾದ್ರೆ ಮತ್ತೆ ಇಲ್ಲಿ ಔಟ್ ಸೈಡ್ ಹೋಗ್ಬೇಕಾದ್ರೆ ನಾನು ಈ ತರದ್ ವೇರ್ ಮಾಡ್ತೀನಿ. 4 ತೋರಿಸಿ. ನಾನು ಯಾವಾಗ್ಲೂ ಸಣ್ಣವ್ರಿಗೆ ಹೇಳ್ತೀನಿ, ಇದೇ ತರ ತಗೊಳ್ಳಿ ನೀವು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂದ್ರೆ ಡೈಲಿ ಯೂಸಿಗೆ. ಇದು ವಿ ಕಟ್, ಅಂದ್ರೆ ಇಲ್ಲಿ ವಿ ಶೇಪ್ ಬರುತ್ತಲ್ಲ ಆ ತರ. ಇದು ಬಾಕ್ಸ್ ಡಿಫ್ರೆಂಟ್ ಆಗಿದೆ. ಈ ತರ ಕಲರ್ ನಿಮ್ಮ ಹತ್ರ ಇಲ್ಲ ಅಲ್ಲ? ಇಲ್ಲ, ಇದು ಡಿಫ್ರೆಂಟ್ ಆಗಿದೆ. ಇದು ವಿ. ನಂಗೆ ಈ ತರ ವಿ ಶೇಪ್ ಇದ್ರೆ ಇಷ್ಟ, ಸಗದಾಗಿರುತ್ತೆ, ಚೆನ್ನಾಗಿದೆ. ಮತ್ತೆ ಇದೇನು ಗೊತ್ತಾ, ಇದು ಅಂಬ್ರೆಲ್ಲಾ ತರ. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಸೈಡ್ ಕಟ್ಟಿಲ್ಲ ಇದಕ್ಕೆಲ್ಲ ಸೈಡ್ ಕಟ್ಟಿದೆ, ಇದಕ್ಕೆ ಸೈಡ್ ಕಟ್ಟಿಲ್ಲ ನೋಡಿ. ಚೆನ್ನಾಗಿದೆ, ಎಲ್ಲ ನಿಮ್ಗೆ ಕಲರ್ ಸೂಟ್ ಆಗುತ್ತೆ. ನೀವಿರೋ ವೈಟಿಗೆ ಇದು ಚೆನ್ನಾಗಿ ಕಾಣಿಸುತ್ತಾ? ಇದು ರೀಲ್ಸ್ ಮಾಡ್ಬೇಕಾದ್ರೆ ಮತ್ತೆ ಈ ತರ ಹೊರಗಡೆ ಎಲ್ಲ ಹೋಯ್ತೀನಲ್ಲ ನೋಡಿ. ಇದಿಷ್ಟಕ್ಕೆ 1000 ರೂಪಾಯಿ ಆಯ್ತು, 4. ಪರವಾಗಿಲ್ಲ. ಜಯನಗರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ಗಿನ್ನ ಜಯನಗರಲ್ಲಿ ಹುಡ್ಕೋದೇ ಬೇಡ. ನೀವು ಹೋಗಿದ್ದ ದಾರಿಯಲ್ಲೆಲ್ಲ ನಿಮ್ಗೆ ಸಕ್ಕತ್ತಾಗಿರೋ ಕಲೆಕ್ಷನ್ಸ್ಗಳು ಸಿಕ್ಬಿಡುತ್ತೆ. ಹೌದು. ಮತ್ತೆ ಇದು ತೆಗ್ದೆ, ಚೆನ್ನಾಗಿ ಕಾಣುತ್ತೆ. ಇದು ನೀವು ಸ್ಕರ್ಟ್ಸ್ ಮೇಲೆಲ್ಲ ಹಾಕೊಂಡ್ರೆ, ಬ್ಲಾಕ್ ಕಲರ್ ಸ್ಕರ್ಟ್ಸ್ ಇದ್ರೆ ಅದ್ರ ಮೇಲೆ ಹಿಂಗ್ ಹಾಕೋಬಹುದು. ಇದ್ರ ಮೇಲೆ ಚೆನ್ನಾಗಿ ಕಾಣುತ್ತೆ, ಮೆರೂನ್ ಕಲರ್. ಮೆರೂನ್ ಕಲರ್ಗೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದೆರಡು. ನಿಜ ಹೇಳ್ಬೇಕಂದ್ರೆ ಮಲೇಷ್ಯಾಗೆ ಅಂತ ಸಖತ್ತಾಗಿರೋ ಕಲೆಕ್ಷನ್ಸ್ಗಳು ಸಣ್ಣವರು ತೆಗ್ದಿದ್ದಾರೆ. ನಿಮ್ಗೆ ಅದನ್ನ ಮಲೇಷ್ಯಾದಲ್ಲೇ ರಿವೀಲ್ ಮಾಡ್ತಾರೆ. ಆದ್ರೆ ಇನ್ನೊಂದ್ ಸ್ವಲ್ಪ ತೋರಿಸ್ತೀನಿ. ತುಂಬಾ ಕಲೆಕ್ಷನ್ಸ್ ಇದೆ, ಸಖತ್ತಾಗಿರೋ ತಗೊಂಡಿದ್ರೆ. ಒಂದೊಂದು ಫುಲ್ಲು ಡಿಫ್ರೆಂಟ್ ಆಗಿದೆ. ನನಗಂತೂ ಹೆವಿ ಇಷ್ಟ ಆಯ್ತು. ಈ ಸರಿ ತೆಗೆದ್ರಲ್ಲ, ಸಲಿ ತೆಗ್ದಿರೋದಕ್ಕಿಂತ ಈ ಸಲಿ ತೆಗ್ದಿರೋ ಕಲೆಕ್ಷನ್ಸ್ಗಳು ಸಣ್ಣವ್ರದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಹೌದಾ? ಇದು ಶರ್ಟ್ ಬರುತ್ತೆ ಅಲ್ವಾ, ಇದು ಡಿಸೈನ್ ಇದೆ ಅಲ್ಲ, ಲೂಸ್ ಶರ್ಟ್ ಬರುತ್ತೆ ಅಲ್ವಾ. ಸೊ ಇದಕ್ಕೆ ಇವಾಗ ಶಾರ್ಟ್ ವೈಟ್ ಕಲರ್ ಸ್ಕರ್ಟ್ ಹಾಕೋತೀವಿ ಗೊತ್ತಾ, ಜೀನ್ಸ್ ಕಲರು, ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಜೀನ್ಸ್ ಹಾಕ್ತಿವಲ್ವಾ, ಬೀಚ್ ಹತ್ರ ಎಲ್ಲ ಹೋದಾಗೆಲ್ಲ ಹಾಕೊಂಡು ಚೆನ್ನಾಗಿರುತ್ತೆ. ನಂಗೆ ಇಷ್ಟ. ಹುಡುಗಿರು ಒಳಗಡೆ ಚಿಕ್ಕದಾಗ ಒಂದು ಟಾಪ್ ಹಾಕೊಂಡು ಅದ್ರ ಮೇಲೆ ಶರ್ಟ್ ಲೂಸ್ ಹಾಕೋತಾರಲ್ವಾ. ನಾನೇ ಈ ತರ ಹೇಳಿದ್ದು, ಆಕ್ಚುಲಿ ಈ ತರ ನಿಮಗೆ ಚೆನ್ನಾಗಿ ಕಾಣುತ್ತೆ ಸಣ್ಣು, ಟ್ರೈ ಮಾಡಿ ಅಂತ. ನೋಡಿ, ಯಾವಾಗ ಏನಕ್ಕೆ ಗೊತ್ತಾ ನಾನು ಆ ಥರ ಹೇಳಿದ್ದು, ನಂದು ಯಾವಾಗಲೂ ಲೂಸ್ ಟೀ ಶರ್ಟ್ ಹಾಕೊಂಡು ಮನೇಲಿ ಓಡಾಡ್ತಿರ್ತಾರೆ, ಮತ್ತೆ ನಂದು ಲೂಸ್ ಶರ್ಟ್ಗಳು ಹಾಕೊಂಡು ಓಡಾಡ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳಿದೆ, ಹುಡುಗಿರಲ್ಲೇ ಆ ಥರ ಡಿಫ್ರೆಂಟ್ ಬರುತ್ತೆ, ತೆಗೀರಿ ಅಂತ ಒಂದಿನ ಹೇಳಿದ್ದೆ. ಫೈನಲಿ ಒಂದು ತೆಗ್ದಿದ್ದಾರೆ, ಇನ್ನು ಮುಂದೆ ತೆಗೀರಿ ಚೆನ್ನಾಗಿ. ಏನಂಗ್ ಗೊತ್ತಾ, ನಂಗೆ ಆ ಥರದ್ದು ಇಷ್ಟ. ನಾನು ಕೆ-ಡ್ರಾಮಾ ಜಾಸ್ತಿ ನೋಡ್ತೀನಿ ಅಲ್ವಾ, ಸೊ ಅದರಲ್ಲಿ ಆಲ್ಮೋಸ್ಟ್ ಕೊರಿಯನ್ಸ್ ಎಲ್ಲ ಆ ಥರ ಹಾಕೋತಾರೆ, ನಾನು ಅದನ್ನ ಫಾಲೋ ಮಾಡ್ತೀನಿ, ಅದಕ್ಕೆ ಇಷ್ಟ ನನಗೆ. ಇದು ಹಿಂಗೆ ಇಟ್ಕೊಳ್ಳಿ, ಇದೇ ಥರ ಬಂದ್ಬಿಟ್ಟು ಅದಕ್ಕೆ ಶರ್ಟ್, ಇದಕ್ಕೆ ಏನ್ ಗೊತ್ತಾ ಶಾರ್ಟ್ ಜೀನ್ಸ್ ಬರುತ್ತಲ್ವಾ, ಇದು ಅಷ್ಟೇ ಬೀಚಲ್ಲಿ ಹಾಕೊಳ್ಳೋಕೆಲ್ಲ ಚೆನ್ನಾಗಿ. ಇದು ನಾರ್ಮಲ್ ಫ್ರಾಕ್ ತೆಗ್ದಿದ್ದೀನಿ, ವೈಟ್ ಕಲರು. ಇದು ಈ ತರ ನೋಡಿ,
ವೈಟ್ ಕಲರ್ ಈ ಥರ ಹ್ಯಾಂಡ್ ಇದು. ಹೋಸಲಿ ಎಲ್ಲರೂ ಕೂಡ ಯೆಲ್ಲೋ ಕಲರ್ ಫ್ರಾಕ್ ಸಣ್ಣವ್ರದ್ದು ಇಷ್ಟಪಟ್ಟಿದ್ರಿ. ಈ ಸರಿ ನೋಡಿ ವೈಟ್ ಕಲರ್ ತೆಗ್ದಿದ್ದಾರೆ. ಇದು ಇವರೇ ಹೇಳಿದ್ದು ವೈಟ್ ಕಲರ್ ತೆಗಿರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರು. ಇನ್ನ ಸಣ್ಣವ್ರದ್ದು ಇನ್ನೂ ತೆಗ್ದಿದ್ದಾರೆ, ಬಟ್ ಅವ್ರು ತೋರಿಸ್ತಿಲ್ಲ. ಸಾಕು, ನೆಕ್ಸ್ಟ್ ಆಲ್ಮೋಸ್ಟ್ ಆಯ್ತು. ಇಲ್ಲ ಆಲ್ಮೋಸ್ಟ್ ಇದು ಆಯ್ತು. ನಾನ್ ತೆಗ್ದಿ ಶರ್ಟ್, ಅಂದ್ರೆ ಸಿಂಪಲ್ ಆಗಿ ಇದು ತೆಗ್ದಿದ್ದೀನಿ. ನಂಗೆ ಇಷ್ಟ ಆಯ್ತಾ ಯಾಕಂತಂದ್ರೆ ಇವ್ರ ಹತ್ರ ಈ ತರ ಇಲ್ಲ, ಮತ್ತೆ ಈ ತರ ಬರ್ದಿದ್ದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ 2 ಪಾಕೆಟ್ ಬೇರೆ ಇದೆ ನೋಡಿ, ಅಬ್ಸರ್ವ್ ಮಾಡಿದಿರಾ? ಅಷ್ಟೇ ಸಣ್ಣವ್ರು ಚೂಸ್ ಮಾಡಿದ್ದು. ಮತ್ತೆ ಬೇರೆ ಇಷ್ಟ ಆಯ್ತು, ನನಗೆ ತುಂಬಾ ಇಷ್ಟ ಆಯ್ತು. ಸಣ್ಣವ್ರು ಚೂಸ್ ಮಾಡಿದಲ್ವಾ, ಇಷ್ಟ ಪಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ನನ್ನ ಕೊಲೆ ಮಾಡ್ಬಿಡ್ತೇನೆ. ನಾನು ಆ ತರ ಮಾಡಲ್ಲ. ಸುಮ್ಮನೆ ಹೇಳಿದ್ದು, ನೀವೆಲ್ಲ ಆ ತರ ಮಾಡ್ತೀರಾ. ಸರಿ, ನೆಕ್ಸ್ಟ್ ಇದು ಮುಂಗಾರು ಮಳೆ ಗಣೇಶ್ ಪ್ಯಾಂಟ್. ಏಯ್ ಇದು ನಾನು ಬಾಡಿಗೆಗೆ ಇಸ್ಕೊಂಡಿದೀನಿ. ಚೆನ್ನಾಗಿದೆ. ಅಂದ್ರೆ ಇವಾಗ ಓಲ್ಡ್ ಸ್ಟೈಲ್ ಎಲ್ಲ ಇವಾಗ ನ್ಯೂ ಆಗಿ ಟ್ರೆಂಡ್ ಆಗ್ತಿದೆಯಲ್ಲ, ಸೊ ಅದಕ್ಕೋಸ್ಕರ ಈ ಪ್ಯಾಂಟ್ ನ ತಗೊಂಡೆ. ಬಟ್ ಈ ತರ ಇರೋದು ಇವ್ರ ಹತ್ರ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ ತಾನೇ? ಹೌದು, ಇದಕ್ಕೆ ಕಾರ್ಗೋ ಪ್ಯಾಂಟ್ ಅಂತ ಹೇಳ್ತಾರೆ. So, ಅದನ್ನ ತೆಗ್ದಿದ್ದೀನಿ. ಮತ್ತೆ ನೋಡಿ ಈ ಶರ್ಟ್ ತೆಗ್ದಿದ್ದೀನಿ. ಈ ಶರ್ಟ್ ನನಗೆ ಸಖತ್ತಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಈ ತರ ನೋಡಿ, ಡಿಸೈನ್ ಚೆನ್ನಾಗಿದೆ, ಬ್ಯಾಕ್ ಲೈನ್ ಸಕ್ಕತ್ತಾಗಿದೆ. ಹುಡುಗರಿಗೂ ಕೂಡ ಜಯನಗರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳಿದೆ. ಮತ್ತೆ ಅದೇ ತರ ಕಾರ್ಗೋ ಇದ್ರಲ್ಲೇ ಕಾರ್ಗೋ ಸ್ಟೈಲಲ್ಲೇ ಒಂದು 3 ಪ್ಯಾಂಟ್ ತೆಗ್ದೆ ನಾನು. ಒಂದು ಕ್ರೀಮ್ ಕಲರ್ ಪ್ಯಾಂಟು. ಹೋಸಲಿ ಎಲ್ಲರೂ ಹೇಳಿದ್ರಿ ಸಣ್ಣವರಿಗೆ ಯಾವ್ದು ಚೆನ್ನಾಗಿದೆ ಡ್ರೆಸ್ಸು ಅಂತ ಹೇಳಿದಾಗ ಎಲ್ಲರೂ ಫ್ರಾಕ್ ಚೆನ್ನಾಗಿದೆ ಅಂತ ಹೇಳಿದ್ರಿ. ಈ ಸರಿ ಮುನ್ನದ್ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಾನು ಕಾರ್ಗೋ ಪ್ಯಾಂಟ್ಸ್ ಅಲ್ಲಿ 3 ತರ ಕಲರ್ ತೆಗ್ದಿದ್ದೀನಿ. ಏನಕ್ಕಂದ್ರೆ ನಾವು ಡಿಫ್ರೆಂಟ್ ಆಗಿ ಶರ್ಟ್ಸ್ ಗಳು ಹಾಕೋತೀವಲ್ಲ, ಸೊ ಅದಕ್ಕೆ ಮ್ಯಾಚಿಂಗ್ ಆಗ್ಲಿ ಅಂತ. ಓ, ನೀವು 3 ತರ ಈ ತರ ತಗೊಂಡು ನಾನು 2 ತಗೊಂಡು. ಇಲ್ಲ 3, ಇದೊಂದು ನೆಕ್ಸ್ಟ್ ಅಂದ್ರೆ ಸೇಮ್ ಡಿಸೈನ್ ಅಲ್ಲಿ 3 ಕಲರ್ ಚೇಂಜ್ ತಗೊಂಡಿದ್ದಾರೆ. ಇದೊಂದು. ಇದ್ರಲ್ಲಿ ಯಾವ ಕಲರ್ ಇಷ್ಟ ಆಯ್ತು ನೀವು ಹೇಳ್ಬೇಕು. ಇದೇನಕ್ ನಂಗೆ ಹೆಂಗ್ ಆಗ್ತಿದ್ದೀರಾ? ಮತ್ತೆ ಮೊನ್ನೆ ನಾನು ಹಾಕೊಂಡಿರ್ಲಿಲ್ವಾ? ಇದೊಂದು. ಈ 3 ಕಲರ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಆಯ್ತಾ ಸನಮ? ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನಂಗೆ 3 ಇಷ್ಟ ಆಯ್ತು. ಒಂದು ನನಗ್ ಸೂಟ್ ಆಗುವಂತದ್ದು ಯಾವ್ದು? ಬ್ಲ್ಯಾಕ್ ಸೂಟ್ ಆಗುತ್ತಾ? ಎಲ್ಲ ಚೆನ್ನಾಗಿದೆ, ಯಾಕಂದ್ರೆ ನೀವು ಚೂಸ್ ಇದಕ್ಕೆ ಇದು ಕಾಂಬಿನೇಷನ್ ಅಂತ ತೆಗ್ದಿದ್ದು. ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ, ಅದು ಅಲ್ಲಿ ಅಲ್ಲ ಇದು ಬೇಕಾದ್ರೆ ಇದು ಕಾಂಬಿನೇಷನ್ ಕೂಡ ಆಗುತ್ತೆ ನೋಡಿ. ಓ, ಇದು ಕಾಂಬಿನೇಷನ್ ಕೂಡ ಆಗುತ್ತೆ. ಇದಕ್ಕೂ ಆಗುತ್ತೆ. ಬೇಕಾದ್ರೆ ಈ ಕ್ರೀಮಿಗೂ ಹಾಕೋಬಹುದು, ಚೆನ್ನಾಗಿ ಕಾಣುತ್ತೆ. ಓಹೋ, ನಾನು ಇದನ್ನ ಅಬ್ಸರ್ವ್ ಮಾಡಿರಲಿಲ್ಲ. ಆ ತರ ತಗೊಂಡಿದ್ದು ನಾನು. 3 ತರ ಪ್ಯಾಂಟ್ ತಗೊಂಡ್ರೆ ಡಿಫ್ರೆಂಟ್ ಶರ್ಟ್ ಹಾಕೋಬಹುದು, ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಹಾಕೋಬಹುದು, ಕ್ರೀಮಿಗೂ ಹಾಕೋಬಹುದು, ಚೆನ್ನಾಗಿ. ಇನ್ನ ಏನ್ ಗೊತ್ತಾ, ಶರ್ಟ್ ತೆಗಿಬೇಡಿ, ಬೇರೆ ತರ ಡಿಸೈನ್ ಅಂದ್ರೆ ಸ್ಟೈಲ್ ಆಗಿರೋದು ಆ ತರ ತೆಗೀರಿ, ಆಯ್ತಾ? ಶರ್ಟ್ ಬೇಡ. ನೆಕ್ಸ್ಟ್ ಇನ್ನು ಫುಲ್ ಡಿಫ್ರೆಂಟ್ ಆಗಿರೋ ತೆಗೋಣ ಅಂತ ಅನ್ಕೊಂಡಿದೀನಿ. ಇದು ಜಸ್ಟ್ ಸಿಂಪಲ್ ಆಗಿ ಅಲ್ಲಿ ಇತ್ತು ಅಂತ ತಗೊಂಡೆ ಅಷ್ಟೇ. ಏನಾದ್ರು ಒಂದು ತೆಗಿಯೋಣ ಅಂತ ಹೇಳಿ ತಗೊಂಡಿದ್ದು. ಇವತ್ತಿನ ದಿನ ನಾವು 17,000 ಖರ್ಚು ಮಾಡಿದೀವಿ ಅಂದ್ರೆ ಶಾಪಿಂಗ್ಗೆ. ಮೊನ್ನೆ ಹೋದಾಗ ಶಾಪಿಂಗ್ ಎಷ್ಟು ಖರ್ಚು ಮಾಡಿದ್ವಿ ಅಮ್ಮ? 7-8 ಅಲ್ವಾ? 7,000-8,000 ಏನೋ. 8,000 ಚಿಲ್ಲರೆ ಆಗಿತ್ತು. ಇವತ್ತು ಜಾಸ್ತಿ ಖರ್ಚು ಮಾಡಿದೆ, ಯಾಕಂದ್ರೆ ನಾನು ಪ್ಯಾಂಟ್ ತಗೊಂಡೆ. ಈ ಪ್ಯಾಂಟ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ, ಬ್ರಾಂಡೆಡ್ ಪ್ಯಾಂಟ್ಸ್ ಅಲ್ಲ ಅಮ್ಮ ಇದು? ಹೌದೌದು. ಒಂದು ಪ್ಯಾಂಟ್ಸಿಗೆ 2,000 ಹತ್ರ ಇದೆ. 3 ಪ್ಯಾಂಟಿಗೆ ಆಯ್ತಲ್ಲ ಅಲ್ಲಿ. ಚೆನ್ನಾಗಿತ್ತು ಪ್ಯಾಂಟ್, ಒಳ್ಳೆ ಕ್ವಾಲಿಟಿ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ತರಾನೇ ಇದೆ. ನಂಗೆ ಇಷ್ಟ ಆಯ್ತು, ಅದರ ಕ್ವಾಲಿಟಿ, ಮೆಟೀರಿಯಲ್ ಸಕ್ಕದಾಗಿದೆ. ನಾನು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಷ್ಟೇ. ನಾನು ಗಲೀಜ್ ನನ್ ಮಗ, ಮೊದ್ಲೇ ಮೇಂಟೈನ್ ಮಾಡಲ್ಲ. ಅದಕ್ಕೇನ್ ಗೊತ್ತಾ, ಚೆನ್ನಾಗಿರೋ ಶೂಸ್ ತೆಗೀರಿ ಆಯ್ತಾ? ಒಂದು ಬ್ಲಾಕ್ ಕಲರ್, ಇನ್ನೊಂದು ವೈಟ್ ಕಲರ್, ಆತರ ಡಿಫ್ರೆಂಟ್ ನೀವೇ ಚೂಸ್ ಮಾಡ್ಬೇಕು. ಇವಾಗ ನಾನು ಹೆಂಗೆ ನಿಮ್ಗೆ ಡ್ರೆಸ್ಗಳನ್ನ ಚೂಸ್ ಮಾಡ್ತೀನಿ, ಹಂಗೆ ನೀವು ಮಾಡ್ಬೇಕು. ಪಕ್ಕ ನಾನೇ ಚೂಸ್ ಮಾಡ್ತೀನಿ 100%. ಓಕೆ, ಹಂಗಿದ್ರೆ ಓಕೆ. ಅಂದ್ರೆ ಕಲಬುರ್ಗಿಯಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲರಿಗೂ ಕೂಡ ಹಾಯ್. ಮತ್ತೆ ನಾವು ಅಲ್ಲಿಗೆ ಬರ್ತಾ ಇದೀವಿ, ಬಟ್ ಅಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ನಾವು. ಹೌದು ಅಲ್ವಾ? ಫಸ್ಟ್ ಟೈಮ್ ನಾವು ಉತ್ತರ ಕರ್ನಾಟಕಕ್ಕೆ ಕಾಲಿಡ್ತಾ ಇರೋದು. ನೋಡೋಣ ಹೇಗಿರುತ್ತೆ ಉತ್ತರ ಕರ್ನಾಟಕ. ಅಲ್ಲಿ ಹೋಗಿ ಬಂದ್ಮೇಲೆ ಆ ವ್ಲಾಗ್ ಅಲ್ಲಿ ನಾವು ನಿಮ್ಗೆ ಅಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ತೀವಿ ಅಲ್ವಾ? ಉಣ್ರಿ ಬರ್ತೀನಿ ಅಪ್ಪ, ಅಲ್ಲ ಏನು ಬರ್ತೀವ್ರಿ ಅಪ್ಪ ಅಂತಾರ. ಎಷ್ಟೊಂದ್ ಜನ ಉತ್ತರ ಕರ್ನಾಟಕದಲ್ಲಿ ಡಿಫ್ರೆಂಟ್ ಆಗಿ ಮಾತಾಡ್ತಾರಪ್ಪ, ಅವ್ರು ಹೆವಿ ರಫ್. ಬಟ್ ನಂಗೆ ಭಯ ಏನ್ ಗೊತ್ತಾ, ಅಲ್ಲಿ ಮಾತಾಡೋದೆಲ್ಲ ನಂಗೆ ಬೈದ ತರ ಅನ್ಸ್ಬಿಡುತ್ತೋ ಏನೋ. ಅದಕ್ಕೆ ನಿಮ್ಮನ್ನ ಎಲ್ಲೂ ಕಳ್ಸಲ್ಲ ಬಿಡಿ, ಭಯ ಪಡ್ಕೋಬೇಡಿ. ಓಕೆ ಗಾಯ್ಸ್, ನಾಳೆ ಫ್ಲೈಟ್ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇದೀವಿ. ಮತ್ತೆ ಮುನ್ನ ತೆಗೆದಿರೋ ಡ್ರೆಸ್ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ